ಬೇಕಾದಷ್ಟಕ್ಕೆ ಅನುಕೂಲಗಳು ಹೆಚ್ಚು, ಪ್ರತಿಕೂಲ ತ್ರಾಸಾಗಕ್ಕೆ ಹೌದಿಲ್ಲ. ಅವು ಹಿಂಗ ಆತಲ್ಲ, ಹಿಂಗ್ ಮಾಡಿದ್ರು ಹಿಂಗ ಹಾಕಿತ್ತು, ಆದರೆ ಎದಕ್ ಬೇಕ ಅದನ್ನ ಬಯಸಬೇಡ. ತನ್ನಿಂದ ತಾನು ಬರೋದು ಹೋಗೋದು. ಯಾವುದ್ರ ಬಗ್ಗೆ ಬಯಕೆ ಮತ್ತು ಕುತೂಹಲ ಬೇಡ. ಹಿಂಗ ನಡಿಬೇಕಂತ ಏನಿಲ್ಲಲ್ಲ. ಯಾಕ್ರಿ ನಡಿವೊಂದು ಹಾರಿ ಹೋಗಲ್ಲ. ನಮ್ಗೇನ್ ಬೇಕಾಗೈತೆ ಅದನ್ನ ನೋಡ್ಕೊಂಡು ಅದ್ರ ಕಡೆ ಎಲ್ಲ ಹೌದಿಲ್ಲ. ಅದ ನಾವು ಪ್ರಪಂಚದ ಬಾಳೆನ ಹಿಂಗ್ ಮಾಡ್ಬೇಕಂತ ಹೇಳ್ತಾರ. ನಾವು ಮಾಡ್ಬೇಕಂತ ನಡಿಲಿ ಬಿಡ್ರಿ. ಅನುಕೂಲ ಆತಿ ಪ್ರತಿಕೂಲ ಆತಿ ಬೆಟ್ಟ. ಯಾಕ್ರಿ ಎಲ್ಲಿ ಮಾಡ್ತೀರಿ ಗುರುಗಳೇ ನೀವು ಅಂತ ಹೇಳ್ತೀರಿ. ಸಾಳಂಗಿ ಗುರುಗಳು ಪ್ರತಿಕೂಲ ಆದಿಂದಾರ ಕೈ ಬಿಡ್ತೀರಿ. ಪ್ರತಿಕೂಲ ಆದಾಗ ಕೈ ಬಿಡ್ತೀರಿ. ಮಾಡ್ತೀವಿ, ಆಸಕ್ತಿಯಿಂದ ಮಾಡ್ತೀವಿ, ಬಡ್ಬಡ್ಕೊಂಡು ಬಾಳೆ ಮಾಡುದು. ಅದ್ರ ಪ್ರತಿಕೂಲ ಆದ್ಮೇಲೆ ಏನ್ ಮಾಡ್ತೀವಿ? ಅನುಕೂಲ ಇತ್ತು ಮಾಡಿದ್ವಿ, ಪ್ರತಿಕೂಲದಾಗ ಏನ್ ಮಾಡ್ತೀವಿ? ಆರಾಮ್ ಇರೋದು ಯಾವಾಗ? ಇವೆಲ್ಲ ಪ್ರತಿಕೂಲ ಆಗ್ತಿದ್ ಹೆಂಗ್ ಮಾಡ್ಬೇಕು ಗೊತ್ತಾಗಿಲ್ಲ. ಅದನ್ನ ಅವಲಂಬನೆ ಮಾಡಿ ಆರಾಮ ಆಗ್ತದ. ಹಚ್ಚಿ ಬಡ್ಕೋ ಯಾಕ್ರಿ ಚಿಂತ್ಯಾಗ ಸಾಯ್ತೈತಿ ಬರೀ. ಹಿಂಗ ಆಗಲ್ಲ ಹೌದಲ್ಲ. ಯಥಾರ್ಥ ಜ್ಞಾನ ಆಗುವ ಮಟ್ಟ ವಿಷಯ ಹೋಗದ ಅಭಿಲಾಷೆ ಹೋಗುದು. ಯಥಾರ್ಥ ವಸ್ತು ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದು ಒಂದೇ ರೂಪವಾಗಿರ್ತಕ್ಕಂಥ ವಸ್ತು ಸ್ವರೂಪ ಅವಧಾರಣ ಅಂದ್ರೆ ಯಥಾರ್ಥ ವಸ್ತುವಿನ ಜ್ಞಾನ. ಯಾವುದೇ ತರದಿಂದ ಬದಲಾವಣೆ ಆಗದೆ ಇದ್ದಕ್ಕಿದ್ದಂಗಿದ್ದಂಥ ವಸ್ತು ಅದ ನೀನು. ಯಥಾರ್ಥ ವಸ್ತು ನೀನು. ನಿನ್ನಿಂದ ರೂಢಿಸಿಕೊಳ್ಳುವೆಲ್ಲ ಯಥಾರ್ಥ ಅಲ್ಲ, ಅವು ಬದಲಾವಣೆ. ಶರೀರ ಮೊದಲು ಮಾಡ್ಕೊಂಡೆಲ್ಲ ತೋರಿಕೆ ವಸ್ತುಗಳೆಲ್ಲ ಯಥಾರ್ಥ ವಸ್ತು ಅಲ್ಲ, ಬದಲಾವಣೆ. ಈ ಬದಲಾವಣೆ ವಸ್ತು ಕಡೆ ಲಕ್ಷ್ಯ ಎಲ್ಲಿ ಮಠ ಇರ್ತೈತೆ, ಎಲ್ಲಿ ಮಠ ನಮ್ಗೆ ಸಮಾಧಾನ. ಬದಲಾವಣೆ ಹೊಂದುವಂತಹ ವಸ್ತುಗಳನ್ನ ನೆನಪು ಮಾಡ್ಕೊಂತ ಇದ್ರೆ ಸಮಾಧಾನ ಶಾಂತಿ ಏನಿರ್ಬೇಕು. ನಮ್ ಸಮಾಧಾನ ಶಾಂತಿ ಬೇಕಾಗಿತ್ತು ಅಂದ್ರೆ ಬದಲಾಗದೆ ಇದ್ದ ವಸ್ತು ಯಾವುದು? ಅದು ನೀನು. ನಿನ್ನ ಬಗ್ಗೆ ಯಾರು? ನಿನ್ನ ಸ್ವರೂಪ ಅಂತದ್ದು. ಬದಲಾಗೋದು ನಿನ್ನ ಸ್ವರೂಪ, ಇದಕ್ಕಿದ್ದಂಗೆ ಇದ್ದು ನಿನ್ನ ಸ್ವರೂಪ. ಯಾವುದೇ ರೀತಿಯಿಂದಲೂ ಬದಲಾಗದೆ ಇದ್ದಕ್ಕಿದ್ದಂಗಿದ್ದಂತ ಇರು ನಿನ್ನ ಸ್ವರೂಪ. ಅದರ ಕಡೆ ಲಕ್ಷ ಕೊಟ್ಟರೆ ನಮ್ಗೆ ಸಮಾಧಾನ. ಈ ಶರೀರ ಇಂದ್ರಿಯಗಳು ಇವೆಲ್ಲ ಬದಲಾವಣೆ ಇದಕ್ಕಿದ್ದಂಗೆ ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಇರ್ತಾವನ್ರಿ ಹಿಂಗೆ ಇರ್ತೇನೆ ಅಂತ ಏನು ಭರವಸೆ ಹೇಳಿ. ಮುಂದಿನ ಕ್ಷಣ ನಿನ್ನದಲ್ಲ ಅಂತ ಕ್ಷಣಕ್ಕೆ ನಾವು ಬದಲಾವಣೆ ಆಗ್ತದೆ. ನಾವು ಇದನ್ನ ಹಿಡ್ಕೊಂಡು ಇನ್ನೇನು ಕಲ್ಪನಾ ಸಾಮ್ರಾಜ್ಯ ಕಟ್ಕೊಂಡು ಕಲ್ಪನಾ ಸಾಮ್ರಾಜ್ಯ ಕಟ್ಕೊಂತ ಹೊಂಟೇವಿ. ಇದನ್ನ ಹಿಡ್ಕೊಂಡು ಅನಿತ್ಯವಾದ ನಾವೆಲ್ಲ ಕೈ ಕೊಡ್ತಾವ. ನಂಬಬೇಡ ಅದನ್ನ, ಅದ್ರ ಮ್ಯಾಗ ವಿಶ್ವಾಸ ಇಡಬೇಡ. ನಂಬದಿರು ನೆಚ್ಚದಿರು ಸ್ಥಿರವಲ್ಲೋ ಈ ಕಾಯ. ಶರೀರ ಮೊದಲು ಮಾಡ್ಕೊಂಡು ಎಲ್ಲ ವಸ್ತು ಬದಲಾವಣೆ ಆಗುವಂತ ವಸ್ತುಗಳು ಯಾವ ಸ್ಥಿರವಾದದ್ದಲ್ಲ. ನೀರು ಏನದ ಎಲ್ಲಕ್ಕೂ ಆಧಾರವಾಗಿರ್ತಕ್ಕಂತಹ ಬದಲಾವಣೆ ಹೊಂದುವಂತಹ ಈ ಜಗತ್ತಿನ ತೋರಿಕೆಗೆ ಆಧಾರವಾಗಿರ್ತಕ್ಕಂಥ ವಸ್ತು ಏನದ ಬದಲಾಗಿದೆ. ಇದು ಸ್ವರೂಪ. ನೀ ಬದಲಾಗೋದನ್ನು ಕಂಡೇನೆ. ಶರೀರ ಬದಲಾಗೋದನ್ನು ಕಾಣ್ತೀವಿ. ಶರೀರದೊಳಗೆ ಏನೋ ಬದಲಾವಣೆ ಆಗ್ಯಾವ, ಮನುಷ್ಯನೊಳಗೆ ಬದಲಾವಣೆ ಆಗ್ಯಾವ. ಅದ್ರ ವಿಕಾರಗಳು ಶರೀರಗಳು ಆಗ್ತಾವ, ಮನಸ್ಸಿನಾಗ ಆಗ್ತಾವ. ನಿನ್ನೊಳಗೆ ಏನಾರ ಆಗೈತೆ.
ಹ್ಮ್ ಆ ತಿಳುವಳಿಕೆ ಇಲ್ಲದಕ್ಕೆ ನಾವು ದುಃಖ ಪಡ್ಲಿಕ್ಕೆ ಯಥಾರ್ಥ ವಸ್ತುವಿನ ಜ್ಞಾನ ಇಲ್ಲದಕ್ಕೆ ನಾವು ಕಷ್ಟ ಪಡ್ಲಿಕ್ಕೆ ಆ ಯಥಾರ್ಥ ವಸ್ತುವಿನ ತಿಳುವಳಿಕೆ ಏನ್ ಮಾಡ್ತದ ಜ್ಞಾನ. ತಿಳುವಳಿಕೆಯಿಂದ ಎದುರಿಗೆ ಕಾಣುವಂತ ಜಗತ್ತಿನ ನಿವೃತ್ತಿಯೇ ತೂರಿ ಪದವು. ಅವನ್ನ ಯಥಾರ್ಥ ಜ್ಞಾನ ತಿಳುವಳಿಕೆ. ಜ್ಞಾನದಿಂದ ಎದುರಿಗೆ ಕಾಣುವಂತಹ ಜಗತ್ತಿನ ನಿವೃತ್ತಿ ಏನು ಬದಲಾವಣೆ ಆಗುವಂತಹ ಈ ತೂರ್ಕಿ ತೆಗೆದು ಹಾಕಿದಾಗ ಬದಲಾಗದೆ ಇದ್ದ ವಸ್ತುವಿನ ಜ್ಞಾನ, ಯಥಾರ್ಥ ವಸ್ತುವಿನ ತಿಳುವಳಿಕೆ. ಮೊದಲು ನೀವು ಸ್ವರೂಪ ಸ್ಥಿತಿ ಹೊಂದ್ರಿ. ಸ್ವರೂಪ ಸ್ಥಿತಿಯನ್ನು ಹೊಂದಿದ್ರೆ ಅಂದ್ರೆ ನೀವು ಗಣ್ಯವಾಗಿ ಏನಾರು ಐತೆ ಅನ್ನೋದು ಏನು ಉಳಿದಿಲ್ಲ. ಏನು ಉಳಿತದೆ? ಅನ್ಯತೆ ಕಾಣಲಿಲ್ಲ. ಜ್ಞಾನ ಆದ್ಮೇಲೆ ಇನ್ನೊಂದು ಸುರಲಿಕ್ಕೆ ಇಲ್ಲ. ಒಳಗೆ ಮನಸ್ಸಿನಾಗ ಆಶಯ ಇಟ್ಕೊಂಡು ಹೊರಗೆ ಬಿಟ್ರೆ ಆಗಲ್ಲ. ನಾವು ಅದನ್ನು ಬಿಟ್ಟೇವೆ ಯಾಕ್ರಿ? ಚಂದ್ರ ಕಡೆಯಿಂದ ಹೌದು ಅನಿಸ್ಕೊಳಕ್ ಬಿಡುದು ಮನಸ್ಸಿನಾಗ ಹೋಗಿರ್ತೈತೆ, ಸಮಾಧಾನ ಇರ್ತೈತೆ. ಹೊರಗೆ ತ್ಯಾಗ ಮಾಡಿದ್ರೆ ಸಮಾಧಾನ ಇರ್ತೈತೇನೋ, ಒಳಗೆ ಬಿಟ್ಟರೆ ಸಮಾಧಾನ ಇರ್ತೈತೆ. ಒಳಗೆ ಬಿಟ್ರೆ ಸಮಾಧಾನ ಇರ್ತೈತೆ. ಎಲ್ಲಿ ಮನಸ್ಸಿನಾಗ ಇದ್ರಿಯಲ್ಲ ಅದನ್ನ ಕೈ ಬಿಡು, ಮನಸ್ಸಿಗೆ ಸಮಾಧಾನ. ನೀ ಅದನ್ನ ಬಿತ್ತನೆ ಇದನ್ನ ಬಿತ್ತನೆ ಹೊರಗೆ ಹೇಗೆ ನಾವು ಬಿಟ್ಟಾನು ಇಲ್ಲ, ಅವಾಗೇ ಗೊತ್ತದ. ಹೊರಗೆಲ್ಲ ಬಿಟ್ಟಾರ, ಒಳಗೆ ಬಿಡ್ಬೇಕಲ್ಲ. ಬಾಳ ಕಠಿಣ ಐತ್ರಿ. ಮುಕ್ತಾವ ಒಳಗೆ ಬಿಟ್ರ ಮುಕ್ತ. ಬಂಧನ ಅನ್ನೋದನ್ನ ಇಲ್ಲ ಅವಾಗ. ಒಳಗೆ ಹಿಡ್ಕೊಂಡದೆಲ್ಲ ಕೈ ಬಿಟ್ರು. ಇದು ಸುಖ ಬುದ್ಧಿ ಎಲ್ಲಿ ಮಠ ಐತಿ ಅಲ್ಲಿ ಮಠ ಹಿಡ್ಕೊಂಡು ಬಿಡುದಿಲ್ಲ. ಬಾಳೆ ಸುಖ ಕೊಡುದ ಬಾಳೆ ಆಸಕ್ತಿ ಇತ್ತು ಅದನ್ನ ಹಿಡ್ಕೊಂಡು ಹೊಂದ್ಬೇಕಂತ. ಹಿಡ್ಕೊಂಡು ಬಿಟ್ಟಾಗ ಜಗತ್ತಿನ ವಸ್ತುಗಳು ಕೈ ಬಿಡೋದು, ಎಲ್ಲಿ ಬಿಡೋದು ಮನುಷ್ಯನಾಗ ಬಿಡೋದು. ಹೊರಗೆ ಬಿಡಾಕ್ ಬರುದಿಲ್ಲ. ಯಾಕೆ ಹಿಡಿದದ್ದು ಹೊರಗಲ್ಲ, ಒಳಗೆ ಹಿಡಿದದ್ದು ಮನಸ್ಸಿನಾಗ ಹಿಡಿದು ಮನಸ್ಸಿನಾಗ ಬಿಡೋದು. ಅದಕ್ಕೆ ಸನ್ಯಾಸ ಅಂತಾರೆ, ಅದಕ್ಕೆ ತ್ಯಾಗ ಅಂತಾರೆ. ಎಷ್ಟೆಷ್ಟು ಬಿಟ್ಕೊಂತ ಹೊಕ್ಕಿ ಅಷ್ಟಷ್ಟು ನಿಮಗೆ ಸಮಾಧಾನ ಇರ್ತದೆ. ಎಲ್ಲವನ್ನ ತ್ಯಾಗ ಮಾಡಿ ಬಿಡಲಿಕ್ಕೆ ಬಾರದಂತಹ ಇರುವೆ ಏನಿದೆ, ಕಳೆದು ಉಳಿದ ಉಳಿಮೆ ಅದೇ ತಾನು. ಎಲ್ಲದನ್ನೆಲ್ಲ ಬಿಡ್ಲಿಕ್ಕೆ ಬರ್ತದೆ. ನಿನ್ನ ಬಿಟ್ಟು ನಿನ್ಗೆ ಗಿರಾಕ್ ಬರ್ಬೇಕಂತ ಗಿರಾಕ್ ಬರ್ಬೋದು. ಎಲ್ಲಿ ಮಠ ತ್ಯಾಗ? ತಾನಲ್ಲದನ್ನ ಎಲ್ಲ ಕೈ ಬಿಡುದು, ಎಲ್ಲದ ಭಾವನೆಗಳನ್ನೆಲ್ಲ ಕೈ ಬಿಟ್ಟ ಇರುವಿಕೆಗಿನ ಜೀವನ್ ಮುಕ್ತಿ ಅಂತ. ಇನ್ನೊಬ್ರು ಹೇಳ್ಯಾರ ಅಂತ ಬಿಟ್ರೆ ಮನಸ್ಸಿನಾಗಿಂದ ಹೋಗಿದ್ದೇನೆ. ಒತ್ತಾಯ ಮಾಡ್ತಾರಂತ ಮಾಡಿದ್ರೆ ಏನ ಮನಸ್ಸ ಅದ್ರಾಗ ಏನು ಇಲ್ಲ ಅಂತ ನೋಡಿ ವಿಷಯ ವಸ್ತುಗಳಲ್ಲಿ ದೋಷವನ್ನು ಕಂಡು ಅರಿದು ವನಿತಾದಿ ವಿಷಯದೊಳುಳ್ಳ ದೋಷವನು ತೊರೆದವನು ಮರಳಿ ಮೋಹಿಸದೆ. ತಿಳಿದು ಬಿಟ್ರೆ ನೀನಾಗಿ ತಿಳಿದು ಬಿಟ್ರೆ ಮೋಹ ಉಂಟಾಗುದಿಲ್ಲ. ಸಿಗ್ಲಿಕ್ಕೆ ಬಿಟ್ರೆ ಮತ್ತೆ ಮೋಹ ಉಂಟಾಕೈತಿ. ಇನ್ನೊಬ್ರು ಹೇಳಿಕೆ ಕೇಳಿಕೆ ಮೇಲೆ ಬಿಟ್ರು ಮೋಹ ಉಂಟಾಕೈತಿ. ಮದುವೆ ಆಗಬೇಡಂದಾರ್ರಿ ಅವ್ರು, ಅದಕ್ಕೆ ಬಿಟ್ಟೇನೆ ಅಂತಂದ್ರೆ
ಅವ್ರು ಹೇಳಿದ್ರ ಮ್ಯಾಗ ಬಿಟ್ಟಿ ನೀನಾಗೆ ಏನು ತಿಳಿದು ಬಿಟ್ಟಿಲ್ಲ. ಮತ್ತು ಹೋಗಿ ಪಜ್ಗಿ ಬೀಳೋಣ ಇನ್ನೊಬ್ರು ಹೇಳಿಕೆ ಮ್ಯಾಗ್ಬಿಟ್ರು. ಹೌದಿಲ್ಲ? ಯಾವುದೇ ಇರ್ಲಿ ಅದು, ಯಾವುದೇ ವಿಷಯದ ಸಂಪರ್ಕ ಹೋಗೋದ ಆಶಯ ಇನ್ನೊಬ್ರು ಹೇಳಿಕೆ ಕೇಳ್ತಿಲ್ಲ ತನಗದ ಮನದಟ್ಟಾಗಿಲ್ಲ ಅಂತ ತಿಳಿದು ಬಿಡಬೇಕು. ಅದು ನಿಜವಾದ ಸನ್ಯಾಸ. ಅದರಲ್ಲಿ ದೋಷವನ್ನು ಕಾಣುವ ವಿಷಯದ ಸಂಪರ್ಕ ಹೋಗೆಲ್ಲ ಇವೆಲ್ಲ ದೋಷ ಯುಕ್ತದವ. ಸ್ವತಃ ತನಗೆ ಮನವರಿಕೆ ಆದ ತಿಳಿದು ಬಿಟ್ಟ ಮತ್ತೆ ಪುನಃ ಅದ್ರಾಗ ಮನಸ್ಸು ಹೋಗುದು ಏನ್. ಸದೈವನ್ನು ಕ್ಷುಬ್ಧಗೊಳಿಸುವ ಕಾಮವಾಸನಾ ರೂಪ ಜಾಲ ಸಮೂಹದಿಂದ ನಿಬದ್ಧವು, ಸಂಪೂರ್ಣ ಆವರ್ತ ರೂಪ ವಿಕಾರಗಳಿಂದ ಯುಕ್ತವು, ಸ್ತ್ರೀ ಪುತ್ರಾದಿಗಳಿಂದ ವಿಶಾಲ ಸ್ನೇಹಪೂರಿತವಾದ ಜೀವಾತ್ಮನ ಸಂಕಲ್ಪವು ಸಂಸಾರವಾಗಿದೆ. ಇದ ಬದಲಾವಣೆಯಾಗುವಂತಹ ವ್ಯವಹಾರ ಏನದ ನೋಡ್ರಿ. ಬಹಳಷ್ಟು ದುಡ್ಡು ಗಳಿಸೋದು, ಮಕ್ಕಳು ಮರಿ ಯಾಕ್ರಿ ಹೆಂಡ್ರು ಮಕ್ಕಳು ಹಿಂಗಾರ ಕಲ್ಪಿಸ್ಕೊಂಡು ಇದಾವಿಲ್ಲ. ನಾವು ಕಲ್ಪಿಸ್ಕೊಂಡಂಗ ಐತೆ ಅದು ಸುಖ. ಅದು ವಸ್ತು ತಂತ್ರ, ಕಲ್ಪನಾ ತಂತ್ರ ಅಲ್ಲ. ವಸ್ತು ತಂತ್ರ, ಯಥಾರ್ಥ ವಸ್ತು ನೀ ಕಲ್ಪಿಸ್ಕೊಂಡಂಗಿಲ್ಲ. ಕಲ್ಪಿಸ್ಕೊಂಡದೆಲ್ಲ ಕೈ ಬಿಟ್ಟಾಗ ನಿನಗೆ ಆರಾಮ. ದಿನನಿತ್ಯ ನಿದ್ದೆ ಅನುಭವ ಮಾಡ್ತಿಲ್ಲ, ತಲೆಯಿಂದೆಲ್ಲ ಕೈ ಬಿಟ್ಟಾಗ ಆರಾಮ ಆಗ್ತತಿಲ್ಲ. ಯಾತರ ಆಗ್ಲಿ ಹಾಂಗ್ ಮಾಡ್ಬೇಕು, ಹಿಂಗ್ ಮಾಡಿ ಸುಖ ಹಿಂಗಂತ ಏನೇನೋ ಕಲ್ಪಿಸ್ಕೊಂತ ಹೊಂಟಿ. ಸುಖ ಸಿಕ್ಕತೇನೆ? ಇದು ಯಾರಿಗೆ ಸಿಕ್ಕತಿ? ಕಡಿಕೆಲ್ಲ ಕೈ ಬಿಟ್ಟು ಕಲ್ಪಿಸ್ಕೊಂಡದೆಲ್ಲ ಕೈ ಬಿಟ್ಟು ನಿದ್ಯಾಗ ಆರಾಮ, ಕಲ್ಪನಾ ರಹಿತ. ತಲೆ ಅದು ಏನು ಕಲ್ಪನೆ ಮಾಡಕ್ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಯಾರನ್ನು ತೆಗೆದು ಯಾವ ತರದ ಕಲ್ಪನೆಗೆ ಅವಕಾಶ ಕೊಡದಂಗಿಲ್ಲ. ಕಲ್ಪನಾರಹಿತ ಇರುವಿನ ಅನುಸಂಧಾನವೇ ಧ್ಯಾನ. ಯಾವಾಗ್ಲೂ ಅದರ ಅಭ್ಯಾಸವಾಗಿರ್ತದೆ ಕಲ್ಪನಾರಹಿತ ಸ್ಥಿತಿ. ವಿಚಾರವಂತ ಮನುಷ್ಯನ ಜನ್ಮಕ್ಕೆ ಬಂದ್ರೆ ಮನುಷ್ಯನ ಕೆಲಸ ಮಾಡಿದ್ರೆ ಮತ್ತೆ ಮನುಷ್ಯನ ಜನ್ಮ ಬರ್ತೈತಿ. ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಿದ್ರೆ ಮನುಷ್ಯನ ಜನ್ಮ ಹೆಂಗ್ ಬರ್ತೈತಿ? ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಎಷ್ಟು ಮಂದಿ ಇದೆ. ಮನುಷ್ಯರ ಹೆಂಗ್ ನಡ್ಕೊಳ್ಳೋರು? ಮನುಷ್ಯನ ದನ ನೀನೆ ಅಂತಿರ್ತಾರ ರೂಢಿಗಳು. ಹೌದಿಲ್ಲ? ಅವ ಮಾಡೋ ಕೃತಿ ಮಾತು ಇವನ್ನೆಲ್ಲ ಮನುಷ್ಯ ಅಲ್ಪ ತಿರ್ತಿರೋದಿಲ್ಲ. ಕ್ರೂರತನ, ಇನ್ನೊಬ್ರು ಸಿಟ್ಟು ಮಾಡುದು. ಯದೃಚ್ಛಾ ಲಾಭ ಸಂತುಷ್ಟೋ ಅಂದ್ರ ಏನೇ ಪ್ರಾರಬ್ಧಕ್ಕನುಸಾರವಾಗಿ ದೊರೆತೈತೆ ತೃಪ್ತಿ ನೋಡ್ತಾರೆ. ಅದು ನಿಜವಾಗಿ ಅದರಿಂದ ತೃಪ್ತಿ ಇಲ್ಲ. ತೃಪ್ತಿ ಮಾತ್ರ ತನ್ನ ಕಡೆ ಲಕ್ಷ ಕೊಟ್ಟಾಗ ತೃಪ್ತಿ, ತನ್ನ ತಿಳುವಳಿಕೆ ಮಾಡ್ಕೊಂಡಾಗ ತೃಪ್ತಿ ಬರ್ತದೆ. ಹೊರಗೆ ಏನ್ ಮಾಡಿದ್ರು ನೀವು ತೃಪ್ತಿ ಇಲ್ಲ. ತಾನಾಗಿ ಬಂಧುದಲ್ಲಿ ತೃಪ್ತಿ ಉಳ್ಳವನು, ದ್ವಂದ್ವಾತೀತನು, ಆಶ್ಚರ್ಯವಿಲ್ಲದವನು, ಲಾಭಗಳಲ್ಲಿ ಸಮಬುದ್ಧಿ ಉಳ್ಳವನು ಆದ ಯೋಗಿಯು ಕರ್ಮವನ್ನು ಮಾಡಿದರೂ ಬದ್ಧನಾಗುವುದಿಲ್ಲ. ಆಸಕ್ತಿ ಇಲ್ಲ ಮಾಡ್ತಾರೆ, ಆಸಕ್ತಿ ಇಲ್ಲ. ಮನದ ಒಲವಿಲ್ಲ, ಮನಸ್ಸಿನ ಒಲವಿಲ್ಲ. ಅವನು ಬಾಧಕಿಲ್ಲ, ಒಲವಿಲ್ಲ, ಏನ್ ಮಾಡಿದ್ರು ಬಾಧಕಿಲ್ಲ. ಮನಸ್ಸಿದ್ದ ಮಾಡಿದ್ದಕ್ಕೆ ಕರ್ಮ. ಮನಸ್ಸಿಲ್ಲ, ಏನ್ ಮಾಡಿದ್ರು ಅದು ಕರ್ಮ ಅಲ್ಲ, ಕರ್ಮ ಅನಿಸ್ಬೋದು. ಮನಸ್ಸಿನಿಂದ ಮಾಡಿದ ಇದಕ್ಕೆ ಕರ್ಮ, ಕೆಲಸಕ್ಕೆ ಕರ್ಮ.
ಮನಸ್ಸಿಲ್ಲ ಮಾಡಿದ್ದ ಅದಕ್ಕೆ ಫಲ ಇಲ್ಲ. ಮನಸ್ಸು ಕೊಟ್ಟು ಮಾಡಿದ್ದು ಏನ್ ಮಾಡ್ತೀಯ ಅದಕ್ಕೆ ಫಲ ಏನ್? ಎತ್ತರ ಆಗದಿದ್ದ ಚಲೋ ಇತ್ತು ನೋಡ್ರಿ. ಒಳ್ಳೆ ಎತ್ತರ ಆತಪ್ಪ ಅಂತ ಹೊಟ್ಟಿಕೊಂಡು ಹತ್ರು. ಎಷ್ಟೋ ಎಚ್ಚರಿಕೆಗಳು ಕಳೆದ್ರು ಸುಧಾ ಎಚ್ಚರಿಕೆನೂ ನಮ್ಗೆ ನಿಜವಾದ ಸುಖ ಶಾಂತಿಯನ್ನು ಕೊಟ್ಟಿಲ್ಲ. ನೋಡ್ಕೋರ್ಬೇಕಾದ್ರೆ ನೀವು ಎಷ್ಟು ಜನ್ಮ ಆತ, ನೀವು ಎಷ್ಟು ಎಚ್ಚರಿಕೆಗಳನ್ನು ಕಳೆದ್ರಿ, ನಿಜವಾದ ಸುಖದ ಅನುಭವವನ್ನು ತಂದು ಕೊಡುವಂತಹ ಎಚ್ಚರಿಕೆ ಅವರದವ ಯಾವಿಲ್ಲ. ಯಾವ ಎಚ್ಚರಿಕೆನೂ ನಮ್ಗೆ ಸುಖ ಶಾಂತಿಯನ್ನು ಕೊಡಲಾರ. ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ತೀವಿ? ನಮಗೆ ಬೇಕಾದದ್ದು ಇದರಿಂದ ಸಿಗುದಿಲ್ಲ. ಎಚ್ಚರಿಕೆ ಅವಸ್ಥದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀವಿ? ಕನಸಿನಂತೆ ಇದು ದೊಡ್ಡ ಕನಸು ಹೌದಿಲ್ಲ? ಕನಸಿನಂತೆ ಇದು ಎಚ್ಚರಿಕೆ ತೋರ್ತೈತಿ ಅಡಗ್ತೈತಿ, ಅದು ಕನಸು ತೋರ್ತಿ ಅಡಗ್ತೈತಿ. ನಿದ್ದೆ ಹೆಚ್ಚಿದಾಗ ತಾತ್ಪೂರ್ತಿಕ, ಅದು ಶಾಶ್ವತ ಪರಿಹಾರ ಅಲ್ಲ. ಶಾಶ್ವತ ಸುಖ ಅದಕ್ಕ ಮೋಕ್ಷ ಅಂತಾರ. ಅದನ್ನು ಹೊಂದಬೇಕನ್ನೋ ಹಂಗಿದ್ರೆ ನೀನು 4ನೇ ಅವಸ್ಥೆಯನ್ನು ಹೊಂದ, ತುರ್ಯಾವಸ್ಥೆ. ಎಚ್ಚರಿಕೆ ಮತ್ತು ಕನಸಿನಾಗ ಬಳಲಿದ ಮನಸ್ಸು ನಿದ್ರೆಯೊಳಗೆ ವಿಶ್ರಾಂತಿಯನ್ನು ಹೊಂದದು ತಾತ್ಪೂರ್ತಿಕವಾಗಿ. ಮತ್ತು ವ್ಯವಹಾರ ಮಂದಿನಂತೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಅದ್ರಾಗ ಬಾಳೆದಾಗ ಸುಖ ಬುದ್ಧಿ ಬರುತ್ತೆ. ಎತ್ತರ ಅದಕ್ಕೆ ಮತ್ತೆ ಬಾಳೆ ಮಾಡ್ಕೊಂಡ ಮತ್ತೆ ನೀತಿ ಹತ್ತುಂಟ ಅದನ್ನು ಮಾಡ್ತದೆ. ಕಿಡಕೆಲ್ಲ ಬ್ಯಾಸರಾಗಿ ಕೈ ಬಿಟ್ಟು ತನ್ನೊಳಗೆ ಅನುಭವ ಮಾಡ್ತದೆ ಆನಂದದ. ಇದಕ್ಕೆ ಈ ಎಚ್ಚರಿಕೆ ಭಾಳ ತಪ್ಪಿಸ್ಕೊಂಡ್ರೆ ನಾವು ಆರಾಮಿರ್ತೇವೆ. ಎಚ್ಚರಿಕೆ ನೆನಪಿನಾಗಿದ್ದವ್ರಿಗೆ ಯಾರಿಗೂ ಸಮಾಧಾನ ಇಲ್ಲ. ಎಚ್ಚರಿಕೆ ಸಂಬಂಧ ಯಾರಿಗೆ ತಪ್ಪೈತಿ ಅವ್ರಿಗೆ ಸಮಾಧಾನ. ಧ್ಯಾನ ಕೂತಾಗ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡು ಕೊಡೋ ಪ್ರಯತ್ನ ಮಾಡೋದು. ಈ ಶರೀರ ಸಂಬಂಧ ಎಚ್ಚರಿಕೆ ಒಳಗಿಂದ ಇದು ಶರೀರ. ಈ ಶರೀರ ಸಂಬಂಧ ತಪ್ಪಿಸ್ಕೊಂಡ್ರೆ ಎಲ್ಲ ಹೋಗ್ಕೊ. ಇದ್ರ ನೆನಪು ಕಲ್ಪನಾ ಎಲ್ಲ ಅಡಿಗು. ದೇಹದ ಆನಂದದು ಇದು ಕಲ್ಪಿತ, ಇದು ಪ್ರಮಾಣ. ನಿದ್ರೆಗೆ ಆರಾಮ ಇದ್ರಿ, ಎತ್ತರ ಸಾಗಿಸುವ ಅದಕ್ಕ ಎತ್ತರನ ಆಗಬಾರ್ದಾಗಿತ್ತು. ಎತ್ತರ ಆಗದ ಹಾಗೆ ಎಂದು ಮಾಡ್ಕೊಂಡೇನಪ್ಪ ಅಂತ ಹೊಟ್ಟೆ ಹಾಕಬೇಕು. ಸಮಾಧಾನ ಕೆಡಿಸ್ತಿದ್ರು ಇದ್ರ ನೆನಪು ಬಂದ್ಬಿಡ್ಲಿ. ಯಾರಿಗೆ ಆರಾಮ ಐತಿ ಹೇಳಿ? ಎಚ್ಚರಿಕೆ ನೆನಪಿನಾಗಿದ್ದವ್ರಿಗೆ ಯಾರಿಗೆ ಸಮಾಧಾನ ಐತಿ? ಎಚ್ಚರಿಕೆ ನೆನಪು ಕೈ ಬಿಟ್ಟವ್ರಿಗೆ ಯಾರಿಗೆ ದುಃಖ ಐತಿ ಹೇಳಿ? ಇದನ್ನ ನೆನಪು ಮಾಡ್ಲೇ ಇದ್ದಾಗ ಸುಖ, ನೆನಪು ಮಾಡಿದಾಗ ಸುಖ ಆಯ್ತು ನೋಡು. ಎಚ್ಚರಿಕೆ ನೆನಪು ಇದ್ದಾಗ ಏನೈತಿ? ಇಲ್ಲಿ ಸಮಾಧಾನ ಇಲ್ಲ. ಆರಾಮಿರ್ಬೇಕನ್ನೋಂಗಿದೆ. ಇದನ್ನ ನೆನಪು ಮಾಡಕ್ ಹೋಗೋಣ. ವಿಷಯಾದಿಗಳ ಬಗ್ಗೆ ಇರುವಂತ ಸುಖ ಬುದ್ಧಿ ಏನದ ನೋಡ್ರಿ, ಅದನ್ನು ಮೊದಲು ತೆಗೆದ ಇದ ಉಪದೇಶ ನೋಡು. ಹೊರೆ ವಿಷಯವರು ಸುಖ ಸಿಗ್ತೈತಿ ಅಂತ ಅದ್ರ ಬೆನ್ನ ಹೆಚ್ಚಿಯಲ್ಲ, ಅದನ್ನ ಬಿಡ. ವಿಷಯ ಅಂದ್ರೆ ಇವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವ 5 ಬಿಟ್ಟು ಬೇರೆ ಜಗತ್ತಿನ ವಿಷಯಗಳು ಇಲ್ಲ. ಈ 5 ವಿಷಯಗಳು ನಮಗೆ ಸುಖ ಕೊಡ್ತಾವ ಅನ್ನೋ ತಿಳುವಳಿಕೆನ ಇದನ್ನ ತೆಗೆದ ಇದ ಉಪದೇಶ. ಸುಖ ಎಲ್ಲೈತಿ, ಏನ್ ಮಾಡಿದ್ರೆ ಅದು ಸಿಗ್ತದ ಅನ್ನೋದ್ರ ಬಗ್ಗೆ ಆ ಸುಖದ ಸ್ಥಿತಿಯನ್ನು ಹೊಂದಿದವ್ರನ್ನ ಕೇಳು. ನೆರೆ ಕೇಳು, ಚಂದಾಗಿ ಕೇಳು. ನಿನಗೆ ಬೇಕಾದ ಸುಖ ಎಲ್ಲೈತಿ, ಏನ್ ಮಾಡಿದ್ರೆ ಸಿಗ್ತೈತಿ ಅನ್ನೋದನ್ನ ಸುಖಿಗಳಾದವ್ರನ್ನ ಕೇಳು. ಅನುಭವಿಗಳು, ನಿಜವಾದ ಸುಖ ಹೊಂದಿರುವಂತ ಜ್ಞಾನಿಗಳನ್ನು ಕೇಳು. ನೆರೆ ಕೇಳು ಅಂತ ಅದಕ್ಕೆ ಚಂದಾಗಿ ಕೇಳಿದ್ರೆ ಮಾಹಿತಿ ಮಾಡು. ಸ್ಪಷ್ಟ ಸರಿಯಾದ ತಿಳುವಳಿಕೆಯನ್ನು ಮೊದಲು ಮಾಡು. ಆನಂತರ ನಿನ್ಗೆ ಅಭ್ಯಾಸ ಕೂಡ ಆಗ್ತದೆ.
ಸರಿಯಾದ ತಿಳುವಳಿಕೆನ ಆಗಿಲ್ಲ, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಅದು ಗುದ್ದಿ ಯಾಕೆ ಹಾಕ್ಬಿಟ್ಟೈತೆ ನಾವು ಯಾವ್ದನ್ನು ನಂಬಲಿಲ್ಲ. ಹೌದು, ನಡಬರಿಕಿನ ಅಂತರ್ ಪಿಸ ತೆಗ್ತಿರ್ಗಾಕೆ ಇತ್ತಿದು ಆಗಲಿಲ್ಲ, ಇದು ನಡಬರಿಕಿನ ಸ್ಥಿತಿ ಇರಬಾರ್ದು. ಆದ್ರೆ ಒಂದು ತುದಿ ಮುಟ್ಬೇಕು, ಈ ದಂಡೆ ಹತ್ಬೇಕು, ಈ ದಂಡೆ ನಡ್ಬೇಕು ಹೋಗಿರ್ತದ. ಈ ಶರೀರ ಇರ್ಲಿಲ್ಲ ಅಂದ್ರೆ ಯಾರು ಸಂಕಟ ಪಡ್ತಿದ್ರಿ? ಯಾರ್ಯಾರಿಗೆ ಗುಲಾಮ್ ಹಾಕಿದ್ರು? ಶರೀರ ಇದೆ ಅಂತ ಒಬ್ಬರಿಗೆ ನಿನ್ಗೆ ಯಾವ್ದು ಬೇಕಂತ ಅದ್ರ ಗುಲಾಮ್ ಹಾಕೊಂಡು ಯಾವುದೇ ವಿಷಯ ಬೇಕಂದ್ರೆ ಆ ವಿಷಯದ ಗುಲಾಮ್ ನೀನು. ಈ ಗುಲಾಮಗಿರಿ ಸಿಕ್ಕೊಂಡು ಒದ್ದಾಡೋದು. ಹೆಂಡತಿ ಬೇಕಂದ್ರೆ ಹೆಂಡತಿ ಗುಲಾಮ್, ಗಂಡ ಬೇಕಂದ್ರೆ ಗಂಡರು ಗುಲಾಮ್, ಮಕ್ಕಳು ಬೇಕಂದ್ರೆ ಮಕ್ಕಳು ಗುಲಾಮ್. ಇದು ಯಾವ್ದು ಬೇಕೈತಿ ಅದ್ರ ಗುಲಾಮ. ಈ ಅಧ್ಯಾತ್ಮ ಬೇಕಂದ್ರೆ ಅದು ಗುರುವಿನ ಗುಲಾಮ ಆಗ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ನಮ್ಮ ಮುಕ್ತಿ ಅಂತ. ಯಾವುದೇ ವಸ್ತು ನಮಗೆ ಪಡಿಬೇಕಾದ್ರೆ ಆ ವಸ್ತುವಿನ ಗುಲಾಮ ಆಗ. ಬೇಕಾದಷ್ಟು ತ್ರಾಸ ಐತಿ ಅಂದ್ರು ಅದ್ರ ಗುಲಾಮಗಿರಿಯಾಗ ಇರ್ಬೇಕು ನಾವು, ಮೊದಲು ಯಾವ್ದಾದ್ರು ಬೇಕಾಗಿತ್ತು ನೋಡ್ರಿ. ಏಂತಿ ಬೇಕಂದ್ರೆ ಆಕೆ ಏಂತಿ ಏನಂದ್ರು ಒದಸ್ಕೊಂಡ್ರು ಇವತ್ತು ಒದಸ್ಬೇಕು. ಯಾಕ್ರಿ? ಗಂಡ ಬೇಕಂದ್ರೆ ಗಂಡ ಹೊಡೆದ್ರು ಬಡಿಸ್ಬೇಕು, ಗಂಡನ ಗುಲಾಮ. ಮಕ್ಕಳು ಬರಬೇಕು, ಮಕ್ಕಳು ಏನ್ ಮಾಡಿದ್ರು ಇಲ್ಲ ಅದ್ರ ಆಶೆ ಬಿಟ್ಟು ಎದ್ರ ಗುಲಾಮ ಯಾವ್ದಕ್ಕೆ ಯಾವ ಗುಲಾಮ ಎಲ್ಲದ ಹಿಡ್ಕೊಳ್ಬೇಕು ನಾನು ಅಂತ. ಈ ಶರೀರ ಸಂಬಂಧ ಎಲ್ಲ ದುಃಖಗಳು, ದುಃಖ ಗುಲಾಮಗಿರಿ. ಆದ ಕಾರಣ ಈ ಶರೀರ ಭಾವ ಇಲ್ಲದಂಗ ಮಾಡ್ಕೋಬೇಕು ನೋಡ್ರಿ. ಒಮ್ಗೆ ಆಗು ಕೆಲಸ ಅಲ್ಲ. ಒಮ್ಗೆ ಸೂರ್ಯೋದಯ ಆಗುದಿಲ್ಲ, ಅರುಣೋದಯ ಆದ ನಂತರ ಸೂರ್ಯೋದಯ ಆಗ್ತದೆ. ಅದರಂತೆ ವಿವೇಕ ಉದಯ ಆಗಿ ಸಾವಕಾಶವಾಗಿ ಜ್ಞಾನೋದಯ. ಸತ್ಸಂಗ ಮಾಡೋದ್ರಿಂದ, ಅಂತಹ ಸಂಗ ಮಾಡೋದ್ರಿಂದ ಅಲ್ಲೇ ವಿಚಾರಗಳು ಅಂತ ಸಾಧನ ತೊಡಗಿ ದೀರ್ಘಾವಧಿ ಅಭ್ಯಾಸ ನಡೀತು ಅಂತ ಜ್ಞಾನೋದಯ. ನಿನ್ನ ಧನ ಸಂಪತ್ತು ಎಲ್ಲ ಇದು ಅನರ್ಥಗಳಿಗೆ ಕಾರಣದ ಏನೈತೆ ಅದನ್ನ ಗಳಿಸಿದವ್ರು ಯಾರಿಗೆ ಸಮಾಧಾನ ಶಾಂತಿ ಐತಿ ನೋಡಿ. ಬಹಳ ಅನರ್ಥಗಳಿಗೆ ಕಾರಣ ಬಂಧುಗಳು ಸುದೃಢ ಬಂಧನಕಾರಿಗಳು. ಸಂಬಂಧಿಗಳಂತ ಕೊಟ್ಟಿದ್ದಲ್ಲ, ಶರೀರ ಸಂಬಂಧಿಗಳು ಬಂಧನಕ್ಕೆ ಹಾಕೋಲ್ಲ. ಬಂಧುಗಳು ಎನ್ನೋರೆಲ್ಲ ಅವ್ರ್ಯಾರು ಬಂಧನವನ್ನು ಪರಿಹಾರ ಮಾಡಲಾರ. ಭೋಗ ವ್ಯವಹಾರವು ಮಹಾಭವ ರೋಗವಾಗಿದೆ. ಭೋಗಿ ರೋಗ. ಭೋಗಾಸಕ್ತಿಯನ್ನ ಕಳ್ಕೊಳ್ಳಿಲ್ಲ ಅಂದ್ರೆ ರೋಗಕ್ಕೆ 5 ಇಂದ್ರಿಯದ ಭೋಗ, ಒಂದ ಇಂದ್ರಿಯದಲ್ಲ.
ತಿನ್ನಬೇಕನ್ನೋದು ಅದು ಭೋಗ, ನೋಡ್ಬೇಕನ್ನೋದು ಅದು ಭೋಗ, ಕೇಳ್ಬೇಕನ್ನೋದು ಅದು ಭೋಗ, ಮೋಸ ಭೋಗ, ಮುಟ್ಬೇಕನ್ನೋದು ಅತಿ ಆಸಕ್ತಿ ನನ್ನ ಶರೀರ ರೋಗಗಳಿಗೆ ತುತ್ತಾಗ ಏನ್ ವಿತ್ ಈ ಧಾತುವಿನ ಮೇಲೆ ವಿದ್ಯಾ ಅಂತ ಬಂದ. ವಿತ್ ಅಂದ್ರೆ ತಿಳುವಳಿಕೆ. ಇನ್ನೂ ತನಕ ಹಣಿ ಕೊಯ್ದು ಮಿನಿ ಮಾಡಿದ್ರು ನನಗೆ ಗೊತ್ತು, ನನಗೆ ಹತ್ಬೇಕು. ಏನ್ ಮಾಡಿದ್ರು ಹತ್ತಲ್ಲ. ನನಗೆ ಬಹಳ ಕಠಿಣ ಅದು. ಎಲ್ಲ ಐತಿ ಹೇಳು ಸಾಕಷ್ಟಾಗೈತೆ ಕರೆ, ಆದ್ರೆ ನನ್ನ ಗುರ್ತ ನನಗೆ ಸಿಗೋಲ್ಲ. ಅನ್ಯದನ್ನು ಗುರ್ತು ಮಾಡ್ಕೊಳಕ ಹೊಂಟಿವಿ, ಅದು ಶೇನೆತನ. ನಿಂದ ನೀ ಗುರ್ತು ಮಾಡ್ಕೊಂಡ್ರೆ ಶೇನೆತನ. ಅದು ಬಹಳ ದುರ್ಲಭ. ತನ್ನದು ತನಗೆ ಭೇಟಿಯಾಗುವ ಜ್ಞಾನ ಅತ್ಯಂತ ದುರ್ಲಭವಿರುತ್ತದೆ ಅಂತ ತಿಳಿಯಿರಿ. ಅದಕ್ಕೆ ಜ್ಞಾನೋದಯ ಹೌದು ಬಹಳ ಕಠಿಣ. ಜಾತಶ್ಯ ಮರಣಂ ಧ್ರುವಂ ಅಂತ. ಯಾವುದು ಹುಟ್ಟಿರ್ತದೆ ಅದಕ್ಕೆ ಮರಣ ಇರ್ತದೆ. ಶರೀರ ಹುಟ್ಟಿದ್ರೆ ಶರೀರ ಸಾಯ್ತದೆ. ನೀ ಹುಟ್ಟಿಲ್ಲ, ನೀ ಸಾಯೋದಿಲ್ಲ. ಹುಟ್ಟು ಸಾವುಗಳು ಶರೀರಕ್ಕೆ ಸಂಬಂಧ ಬರ್ತವೆ, ಆತ್ಮನಿಗೆ ಸಂಬಂಧ ಇಲ್ಲ. ಏನ್ ಹೆಣ್ಮಕ್ಳನ್ನ ತಿರಸ್ಕಾರ ಮಾಡಬಾರ್ದು. ನಾಳೆ ನೀ ಹೆಣ್ಣಾಗಿ ಶರೀರ ಧಾರಣ ಮಾಡುದಿಲ್ಲ, ಜೀವನ್ ಮುಕ್ತಿಯನ್ನು ಹೊಂದುವವರೆಗೆ ಯಾರ್ಯಾರು ಯಾವ ಶರೀರ ಧಾರಣ ಮಾಡ್ತೀರಿ ಅನ್ನೋದನ್ನ ಹೇಳ್ತೀರಿ. ಮುಕ್ತಾಗೋರಿಗೆ ಹೇಳಕ್ ಸಾಧ್ಯನೇ ಇಲ್ಲ. ಯಾರ್ಯಾರಿಗೆ ಯಾವ ಶರೀರ ಬರ್ತದೆ ಹೇಳಕ್ ಹೋಗ, ಯಾರನ್ನು ತಿರಸ್ಕಾರ ಮಾಡಕ್ ಹೋಗ. ಪೆಣ್ಣೆಂದೇಕೆ ಬೀಳ್ಗಳೆವರು, ಕಣ್ಣು ಕಾಣದ ಬಾಗಿಲದು ಪೆಣ್ಣಲ್ಲವೇ ತಮ್ಮನೆಲ್ಲ ಪಡೆದ ತಾಯಿಗಳು. ಹಾಗೆ ಹೇಳ್ತಾರೆ. ಯಾಕ್ರಿ ಹೆಣ್ಮಕ್ಳನ್ನ ಹೇಳ್ಸಕ್ ಹೋಗೋದು. ಏನ್ ನೋಡಿ ಹೇಳ್ತಿ, ನಾರಿ ಪ್ರತ್ಯಕ್ಷ ರಾಕ್ಷಸಿ ಅಂತ. ಕೆಲವು ಇದ್ರಾಗ ಬರ್ದಾರ ಪುರಾಣ, ನಾರಿ ಪ್ರತ್ಯಕ್ಷ ರಾಕ್ಷಸಿ. ಹಿಂಗ ರಾಕ್ಷಸಿ ಹೊಟ್ಟಿಲೆ ಹುಟ್ಟಿದ ನೀ ಅಂತ ರಾಕ್ಷಸ ಯಾಕ್ರಿ? ಎಲ್ಲಮ್ಮನವ್ರು ಇದ್ರಂತ, ಶಿವಾನಂದ ತಂಗಿಯವರು. ಅಲ್ಲಿ ಉನ್ಯಾಗ ಹೇಳಕ್ ಬಂದಿರ್ತಾರ, ಪ್ರವಚನ ಮಾಡಕ್, ಶಾಸ್ತ್ರಿಗಳು ಸ್ವಾಮಿಗಳು. ಒಂದಿನ ಅವ್ರು ಹೋದಾಗ ನೋಡಕ್ ಹೋಗ್ಯಾರ, ಅವನ ಹೆಣ್ಮಕ್ಳ ಬಗ್ಗೆ ತಿರಸ್ಕಾರ ಮಾಡಾಕ್ತಿದ್ರು. ಯಾಕಲ್ಲ ಚಂದಾಗ ಮಾತಾಡ ಕಡಿತಿದ್ದೇನೆ. ನಿನ್ನ ಶರೀರದಾಗ ಸೋರುದು ನಾರುದು ಐತಿಲ್ಲ, ಏನು ಸುಗಂಧ ಐತೆ ನಿನ್ನಲ್ಲಿ? ಎಲ್ಲ ಹೊರಸಿನಿಂದ ತುಂಬಿ ಎಲ್ಲ ಪ್ರತಿಯೊಂದು ಶರೀರ ಸಮಾನದವ್ರಿ. ಹೆಣ್ಣು ಗಂಡು ಅಲ್ಲಿ ಏನ್ ಮಾಡ್ತೀವಿ, ಚಂದಾಗಿ ಹೇಳಕ್ ಕಲ್ಕೋ. ಯಾಕೆ ಕೇಳ್ತೀನಿ ಅಂತ ಭಾರಿ ಖಡಗಿದ್ರಂತ ಎಲ್ಲಮ್ಮ. ಏನ್ ಯಾರು ಕಡಿವಾಣ ಬಿಟ್ಕೊಂಡು ಹಾಯೋಂಗಿಲ್ಲ. ಮನ್ಯಾಗ ಯಾವ ಕರೆದು ಹೇಳ್ತಿದ್ರು ಹಿಂಗೆ ಮಾಡಾಕ್ತಿ ಅಂತ. ಎಲ್ಲಿ ನಾರಿಯರನ್ನ ಪೂಜ್ಯ ಭಾವದಿಂದ ಕಾಣಿಸ್ತಿರ್ತಾರ ಅಲ್ಲಿ ದೇವತೆಗಳು ಪ್ರಾಮುಖ್ಯರ್ತಾರ. ಎತ್ರ ನಾರಸ್ಥ ಪೂಜ್ಯಂತೆ ಅತ್ರ ತತ್ವ ರಮಂತೆ ದೇವತಾ ಅಂತ.
ಅದಕ್ಕೆ ಸ್ತ್ರೀಯರನ್ನ ಅಲ್ಲಿ ದೇವತೆಯಂತೆ ಕಾಣು. ನಿಮ್ಮ ಮನೆಯ ದೇವತೆಗಳು ಗೌರವದಿಂದ ಕಾಣು. ತಿರಸ್ಕಾರ ಮಾಡಕ್ ಹೋಗೋದು. ನನ್ನ ಮಕ್ಕಳಿಗೆ ತಿರಸ್ಕಾರ ಎಂದು ಮಾಡೋದು. ಕೀಳು ರೀತಿಯಿಂದ ಯಾರು ಕಾಣ್ತಾರೆ ಹೆಣ್ಮಕ್ಳ ಆ ಮಣ್ಣಿನ ಹಾಳಾಗ ಪೂಜ್ಯ ಭಾವದಿಂದ ಸ್ತ್ರೀಯರನ್ನ ಇಲ್ಲಿ ದೇವತೆ ಅಂತ ಕಾಣೋಣ. ದೇವರಲ್ಲ, ಈತಿ ದೇವರಲ್ಲ, ಗಂಡಷ್ಟ ದೇವ್ರ. ಯಾಕ್ರಿ ಪತಿಯೇ ದೇವರಮ್ಮ, ಸತಿಯೇ ದೇವರಪ್ಪ ಅಲ್ಲ. ಹಿಂದಿ ಕಾಸ ಮಾಡುವ ಅಂದ ಶಾಸ್ತ್ರ ಇದ್ದೀವಿ. ಗಂಡನ ಕಾಲ ಏನ್ ಸಮ ಮಾಡ್ಬೇಕಂತ, ಹಿಂದಿ ಕಾಲ ಗಂಡ ಸಮ ಮಾಡ್ಬಾರ್ದು. ಇದ್ಯಾವ ನ್ಯಾಯ? ಯಾಕ್ರಿ ಸಮಾನ ದೃಷ್ಟಿ ಐದ, ಕೀಳು ದೃಷ್ಟಿ ಐತಿಲ್ಲ, ನಿನ್ನ ಭೇದ ಭಾವ ಬಂತಲ್ಲ. ಪ್ರತಿಯೊಬ್ಬ ಗಂಡನು ಹೆಂಡತಿಯಲ್ಲಿ ದೇವರನ್ನು ಕಾಣಬೇಕು. ಪ್ರತಿಯೊಬ್ಬ ಹೆಂಡತಿ ಗಂಡನಲ್ಲಿ ದೇವರನ್ನು ಕಾಣಬೇಕು. ಮಕ್ಕಳಲ್ಲಿ ಕಾಣಬೇಕು. ನೆರೆಹೊರೆಯವರಲ್ಲಿ ದೇವರನ್ನು ಕಾಣಬೇಕು. ಈ ಸಂಸ್ಕಾರವನ್ನು ಮಕ್ಕಳಿಗೆ ಎಲ್ಲ ತಂದೆ ತಾಯಿಗಳು ಕೊಡಬೇಕು. ಅಂದ್ರೆ ನಮ್ಮ ಭವಿಷ್ಯ ಒಳ್ಳೇದ. ಮಹಾತ್ಮರ ಹೇಳಿದಂತಹ ಸದುಪದೇಶ ಪಡ್ಕೊಂಡ್ರೆ ನಮ್ಮ ಭವಿಷ್ಯ ಒಳ್ಳೇದು. ಇಲ್ಲಾಂದ್ರೆ ಹಾಳಾಗುತ್ತೆ. ಸುತ್ತರಂಗ್ ಮಾಡಿದೆ. ಸಂಚೆ ಹೊನ್ನಮ್ಮ ಹೇಳ್ಯಾರ, ಬೆನ್ನಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿಗಳು, ಹೆಣ್ಣು ಪೆಣ್ಣೆಂದು ಏಕೆಗ ಬೀಳುಗಳಿವೆ, ಕಣ್ಣು ಕಾಣೋದಕ್ಕಾಗ ಕೆಳದಿ ಆಸ್ಥಾನದೊಳಗೆ, ಕೆಳದಿ ಚೆನ್ನಮ್ಮನ ಆಸ್ಥಾನದೊಳಗೆ ಯಾಕೆ ಯಾವಾಗಲೂ ಎಲೆ ಅಡಿಕೆ ತಿಂದಿದ್ರು. ಸಂಚಿ ಎಲೆ ಅಡಿಕೆ ಸಂಚಿ ಇರ್ತಿತ್ತು, ಅದಕ್ಕೆ ಸಂಚಿ ಹೊನ್ನಮ್ಮ. ಆಕೆ ಇದ್ರಾಗ ಸಾಲಿನೂ ಕಲ್ತಿಲ್ಲ, ಏನಿಲ್ಲ, ತಂದೆ ತಾನ ಹಾಕಿ ಅದೊಂದು ದೇವರ ವರ ಅಂತಾರ, ಗಾಡ್ ಗಿಫ್ಟ್. ಆಕೆ ಏನ್ ನುಡಿತಾಳ ಅವೆಲ್ಲ ವಚನಗಳ ಸಂಚಿ ಹೊನ್ನಮ್ಮ. ತಾನಾಗೆ ಇವಾಗಿದ್ದು ಯಾವ್ದಾರ ಕಲಿಸಿದ್ದು ಅಲ್ಲ, ಕಲಿಸಿದ ಮಾತಲ್ಲ, ಸ್ವಂತ ಅನುಭವದಿಂದ ಅವ್ರ ಆಸ್ಥಾನದೊಳಗೆ ಆಕೆಗೆ ಆಶ್ರಯ ಕೊಟ್ಟಿದ್ರು. ಚೆನ್ನಮ್ಮ, ಕೆಳದಿ ಚೆನ್ನಮ್ಮ, ಹೊನ್ನಮ್ಮಗೆ ಮಾತು ಹೆಣ್ಣು ಮಕ್ಕಳು ಸಹಿತ ಜ್ಞಾನಿಗಳಾಗಿ ಸಾಕಷ್ಟು ವಾದ ಮಾಡೋ ಗಾರ್ಗಿದೇವಿ ಅಂತ ಯಾಜ್ಞವಲ್ಕರ್ ಕೂಡ ವಾದ ಮಾಡ. ಸ್ತ್ರೀಯರು ಯಾರು ವಾದ ಮಾಡಕ್ ಒಲ್ಲೆ ಅಂದ್ರೆ ಹೆಣ್ಮಕ್ಳು ವಾದ ಮಾಡ. ಗಾರ್ಗಿದೇವಿ ಅಂತ. ಯಾವುದೇ ಒಬ್ಬ ಪ್ರಸಿದ್ಧ ವ್ಯಕ್ತಿ ಅದಾನಂದ್ರೆ ಅವನ ಹಿಂದೆ ಒಬ್ಬ ಸ್ತ್ರೀಯರ ಮಾರ್ಗದರ್ಶನ ಐತಿ ಅಂತ ತಿಳ್ಕೊ. ಸಹಾಯ ಸಹಕಾರ ಅಲ್ಲಿ ಐತಿ. ಮಾಡಿದಾಗ ಆ ಸ್ಥಿತಿಯನ್ನು ಹೋದ ಮುಟ್ತಾನೆ. ತಾಯಿ ಅಥವಾ ಹೆಂಡತಿ ರೂಪದಲ್ಲಿ ಇರ್ಬೋದು, ತಾಯಿ ರೂಪದಿಂದ ಇರ್ಬೋದು, ಯಾವ್ದಾರ ತಂಗಿ ರೂಪದಿಂದ ಇರ್ಬೋದು, ಯಾರು ಇರ್ಬೋದು, ಅಲ್ಲಿ ಸಹಾಯ ಮಾಡೋದು. ಶಿವಾನಂದರು ಆಗ್ಬೇಕಾದ್ರೆ ಅದಕ್ಕೆ ಎಲ್ಲಮ್ಮನವ್ರ ಕಾರಣ. ಅವ್ರಿಗೆಲ್ಲ ತರದ ಅನುಕೂಲ ಮಾಡಿಕೊಟ್ಟಿದ್ರು ಶಿವಾನಂದರಿಗೆ. ಎಲ್ಲಮ್ಮನವ್ರು ಅವ್ರ ತಂಗಿ. ತಿಳಿದಿಲ್ಲ ಅಂತ ಹೇಳಿ ನಿತ್ಯ ಶ್ರವಣ ಮಾಡೋದು ಬಿಡಬಾರ್ದ್ರೆ, ಮತ್ತೆ ತಿಳಿದಿಲ್ಲ ಅಂತ ಹೇಳ್ಬಿಟ್ರೆ ತಿಳಿದಿಲ್ಲ ಇಲ್ಲ, ತಿಳಿದೇ ಇರ್ಲಿ, ಶ್ರವಣ ಮಾತ್ರ ಬಿಡಬಾರ್ದು. ಹಿಂದಿಲ್ಲ ನಾಳೆ ತಿಳಿದ ತಿಳಿತದೆ. ಬೇಕಾದಂತ ದಡ್ಡದಾನಂದ್ರು ಅವ್ನು ಹೊಡಿತದ ಒಮ್ಮೆಲ್ಲ ಒಮ್ಮೆ. ಇದು ನಡೆದ ಇದನ್ನು ಬಿಡಬಾರ್ದು. ಅದನ್ನ ಹೇಳುದು ಕೇಳೋದು ಅಭ್ಯಾಸ. ಚಕಮುಖಿ ಕಲ್ಲು ಕಟ್ಟದಂಗ ಇದು ಕಟ್ಟಿದನ ಯಾವಾಗ ಕಿಡಿ ಬೀಳ್ತೈತೆ ಅವಾಗ ಹೆಚ್ಚು ಜ್ಞಾನ ಆಕೈತಿ.
ಹೇಳೋದು ಅಭ್ಯಾಸ ಬಿಡಬಾರ್ದು. ಏನ್ರಿ ಮೊದಲಿನ ಚಾಡ್ ಹೋಗ್ಲಿಲ್ಲ ನಾನು ಮತ್ತು ಅದನ್ನ ಮಾಡಾಕತ್ತಿ, ಅದಕ್ಕೆ ಹೇಳುದನ್ನ ಬಿಟ್ಬಿಟ್ಟೆ ಮತ್ತೆ ಅದ ಆಗ್ಲಿ ಬೇಕಾದಾಗಲಿ ನಿನ್ನ ರೂಢಿ ವಾಸನೆಗಳ ಪ್ರಾಬಲ್ಯ ಹೇಳ್ಕೊಂಡು ಮತ್ತು ದಾರಿ ತಪ್ಪೈತೆ ಅಂದ್ರೆ ಬಿಡಬೇಡ. ಮತ್ತು ಇದನ್ನು ಮತ್ತೆ ಕೇಳು, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಒಮ್ಮಿಲ್ಲ ಒಮ್ಮೆ ನಿನ್ನ ಯಾಕ್ರಿ ಅದರಿಂದ ನಿನ್ನ ಹಿಂದಕ್ಕೆ ಸರಿಸ್ತದ. ಎಷ್ಟೋ ನಿನ್ನ ಅವೆಲ್ಲ ಇದು ಕಡಿಮೆ ಅಕ್ಕಾವ ಈ ಕಡೆ ಲಕ್ಷ ಕೊಟ್ಟೆ. ಹೊರಗಿನ ವ್ಯಸನಗಳೆಲ್ಲ ಕಡಿಮೆ ಅಂತ ವಿಷಯದ ಆಸಕ್ತಿ ಏನದ, ಬಾಳೆದನ ಆಸಕ್ತಿ ಕಡಿಮೆ ಅಂತ ಬರ್ತದೆ ಇದ್ರ ಕಡೆ ಲಕ್ಷ ಕೊಟ್ಟೆ. ವಿಷಯದಲ್ಲಿರ್ತಕ್ಕಂಥ ಆಸಕ್ತಿ ಕಡಿಮೆ ಆತಂದ್ರೆ ಯಾವ ಬಾಧಕನೂ ಆಗುದಿಲ್ಲ. ವಿವೇಕ ವಿಚಾರ ಇಲ್ಲದ ನೀ ಮಾಡಿದ ಕರ್ಮ ಪಶ್ಚಾತ್ತಾಪ ಫಲವನ್ನು ಅನುಭವಿಸ್ಬೇಕು. ಅದು ವಿವೇಕ ವಿಚಾರ ಇಲ್ಲಿ ಮಾಡಿದ ಸಿಟ್ಟಿನ ಕೈಯಾಗ ಅವಾಗ ವಿವೇಕ ಎಲ್ಲಿ ಬರ್ಬೇಕು? ಅದು ಸಿಟ್ಟು ಬಂದಾಗ ಏನಾರು ಮಾಡ್ಬಿಡ್ತೀವಿ ಅನಾಹುತ, ಹಿಂದಾಗಡೆ ಏನಪ್ಪಾ ಇದು ಪಶ್ಚಾತ್ತಾಪ. ಅದಕ್ಕೆ ಸಿಟ್ಟು ಬಂದಾಗ ತಾಳ್ಮೆ ಇರ್ಲಿ, 10 ಇಂಚಿ ಅನಿಸೋದ. ಸಿಟ್ಟು ಬಂದಾಗ 10 ಇಂಚಿ ಅನಿಸೋದು ಅಂದ್ರೆ ಅದನ್ನ ಮಾಡಿದ್ರೆ ಮತ್ತ ಟೈಮ್ ಸೆಟ್ ಅಂದ್ರೆ ಮತ್ತೆ ಹೋತು. ಅದನ್ನ ಸಹನ ಮಾಡ್ಕೊ. ಸಹನ ಮಾಡಾನಾಗ್ಲಿಲ್ಲ ಅಂದ್ರೆ ಆ ಜಾಗ ಬಿಡ್ರಿ. ತಡ್ಕೊಳನಾಗ್ಲಿಲ್ಲ ಅಂದ್ರೆ ಆ ಸ್ಥಾನ ಬಿಟ್ಟು ಬೆಳಿಕೊ. ಕನಸಿನಲ್ಲಿ ಸುಖ ದುಃಖಾದಿಗಳು ಎಚ್ಚರಿಕೆ ಜೀವನಿಗೆ ಇರುತ್ತದೆ. ಎಚ್ಚರಿಕೆಯಲ್ಲಿ ಸುಖ ದುಃಖಾದಿಗಳು ಕನಸಿನ ಜೀವನಿಗೆ ಇರುವುದಿಲ್ಲ. ಈ ಎರಡೂ ಅವಸ್ಥೆಯಲ್ಲಿ ಸುಖ ದುಃಖಾದಿಗಳು ಈಗ ಹೆಚ್ಚಿದವಾಗಿಲ್ಲ. ಅಲ್ಲಿ ಮಬ್ಬಿನ ಈ 3 ಅವಸ್ಥೆ ಇದು ಈ ಮಬ್ ಸುಧಾ ಜ್ಞಾನದಲ್ಲಿ ಇದ್ದವಂಗಿಲ್ಲ. ಸ್ವರೂಪ ಜ್ಞಾನ ಮಾಡ್ಕೊಂಡವಗಿಲ್ಲ, ಜ್ಞಾನ ಸಮಾಧಿಯನ್ನು ಪಡೆದವಂಗಿಲ್ಲ. ಅಲ್ಲಿ ಕೇವಲ ಆನಂದಮಯವಾದ ಇರುವುದು ತಿಳುವಳಿಕೆ ಸೂರ್ಯಾವಸ್ಥೆಯೊಳಗೆ. ಸುಖ ದುಃಖದ ಮಿಶ್ರಣದ ದ್ವಂದ್ವ ಅಲ್ಲಿಲ್ಲ. ಅಜ್ಞಾನಂದಕಾರರಹಿತವಾಗಿ ಕೇವಲ ಆನಂದಮಯವಾದ ಇರು ಏನದ ನೋಡ್ರಿ, ಅದಕ್ಕೆ ಸೂರ್ಯ ಪದ ಅಂತ. ಮಾಯಾವರಣವಿಲ್ಲದ ಅದು ಹೌದ ಸುಖ ಸುರಿಯ ಸೇವನೆಯ ಸೊಗಸು ತೀವ್ರದೆ. ಅದ ಯಾವ ಅಜ್ಞಾನದ ಆವರಣ ಇಲ್ಲ. ಎಲ್ಲ ಅವಸ್ಥೆಯೊಳಗೂ ಅದ ನೀನು ಇರು, ಆದ್ರೆ ಯಾವ ಅವಸ್ಥೆನೂ ನಿನಗೆ ಹತ್ತಿಲ್ಲ. ಎಲ್ಲ ಅವಸ್ಥೆಯೊಳಗೂ ನೀ ಇದಿ, ನಿನ್ನ ಇರುವಿಕೆದ ಯಾವಾಗಲೂ ಇದ್ದದ್ದು ಅದು ಇರುವಿಕೆ. ಇವೆಲ್ಲ ಬರ್ತಾವ ಹೋಗ್ತಾವ. ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ರೆ ಬಂತು ಹೋತು, ಬಂದು ಹೋಗ ಆಗಂತು ಕೇವಲ ಬಂದು ಹೋಗೋದಕ್ಕೆ ಸಾಕ್ಷಿಯಾಗಿದ್ದದ ನಿನಗಿರು ಅದಾರು. ಈ ಜಗತ್ತಿನ ಜನರು ಕೂಡ ಅವರಂಗಿದ್ದು ತಾನು ಮಾತ್ರ ತನ್ನ ಗತ್ತಿನಾಗಿ ಕಲಿಬೇಕು. ಈ ಗತ್ತು ಕಲಿಬೇಕು. ಯಾರು ಕೂಡ ವಿರೋಧ ಮಾಡ್ಕೊಳಕ್ ಹೋಗ್ಬಾರ್ದು. ಕಂಡವರೆಲ್ಲರಿಗೂ ಲಕ್ಷ್ಯ ಇರ್ತಾರೆ. ಅವರ ಕಂಡರೆ ಅವರಂತೆ, ಇವರ ಕಂಡರೆ ಇವರಂತೆ. ಆದ್ರೆ ತಾನು ಮಾತ್ರ ಯಾರಂಗೂ ಆಗುದು. ತಾನು ಬೇರೆ ತನ್ನ ಗತ್ತಿನಾಗೆ ಇರ್ತಾನೆ. ಮಂದಿ ಕೂಡ ಮಾತಾಡ್ತಿರ್ತೀನಿ, ನೀನು ಒಳಗ ಬಾಳ್ಯಾರ ಗತ್ತಿನಾಗ ಇರ್ತಿಲ್ಲ. ಯಾಕೆ ಇರ್ತಿಲ್ಲ? ಮಂದಿ ಕೂಡ ಅವ್ರು ಏನ್ ಹೇಳ್ತಾರ ಹಂಗೆಲ್ಲ ನಿನ್ ಗತ್ ಬಿಟ್ಟಿರ್ತೇನೆ. ಹಂಗ ನಮ್ಮ ಸ್ವರೂಪದ ಗತ್ತಿನ ನಾವಿರ್ಬೇಕು. ನಾ ಇದು ಬೇರೆನೇ ಇದ್ದೇನೆ, ನಾನು ಸಂಬಂಧಿಸಿದ ಅಲ್ಲಿ ನನ್ನಿಂದ ಇದು ಅರಿವಿಸ್ಕೊತದ. ಅರಿವಿಗೆ ನಾನು ಇವೆಲ್ಲ ನನ್ನಿಂದ ತಿಳಿಸ್ಬೋದು, ನನಗೆ ಗಣ್ಯವಾಗಿದ್ದಾವೆ. ಇದನ್ನ ಹಿಡ್ಕೊಂಡು ನಾವು ವ್ಯವಹಾರ ಮಾಡಾಕ ನಾನು ನನ್ನದು ಅಂತ
ಆದ್ರೂ ಅಂತ ಜನರು ಕುಡ್ಬೇಕಂಗ ಅವ್ರಂಗನ ಅಜ್ಞಾನಿಗಳ ಜನರು ಕೂಡ ಅಜ್ಞಾನಿ ಹಂಗ ಹ್ಮ್ ವಿಷಯ ಬಡ್ಕರ್ ಕೂಡ ವಿಷಯ ಬಡ್ಕರಂಗ ಅದು ಆದ್ರೆ ನೀನ್ ಯಾರಂಗೂ ಆಗಕ್ ಹೋಗ್ಬೇಡ ನೀ ಬೇರೆನೇ ನಮ್ಮಂಗ ಪಾಯ ಮಾಡು ಹಂಗ ನಿದ್ರಿ ನಿಜವಾದ ವಿಶ್ರಾಂತಿ ಸ್ಥಾನ ಅಲ್ಲ ತಾತ್ಪೂರ್ತಿಕ ಮಬ್ಬಿನಾನಂದ ಕೇಳಿದ ವಿಷಯವನ್ನ ಪುನಃ ನಾವು ಮನನ ಮಾಡ್ಲಿಕ್ಕೆ ನಿರ್ದಿಷ್ಟ ವೇಳೆನ ಇಟ್ಕೋಬೇಕು ಮಾಡ್ಲಿಲ್ಲ ಇಟ್ಕೊಳ್ಳಿಲ್ಲ ಅಂತಂದ್ರೆ ಕೇಳಿದ್ದು ನೆನಪುಳಿಬೇಕು ಹಿಂಗೆ ಕೇಳೋದು ಮನಗೆ ಎದ್ದು ಹೋಗುದು ಮತ್ತೆ ಹೊಳೆ ಪುನಃ ನೆನಪು ಮಾಡ್ಲಿಲ್ಲ ಹಿಂಗ್ ಮಾಡಿದ್ರೆ ಏನು ಬೇಕು ಕೇಳಿದ್ದೆಲ್ಲ ವ್ಯರ್ಥ ಕೇಳಿದ್ದನ್ನು ಪುನಃ ಅದನ್ನ ಮನನ ಮಾಡ ಕೇಳುವುದನ್ನು ಹರಿದುದನ್ನು ಒಮ್ಮೆಯೂ ಮರೆಯದಿರು ಗುರು ಹೇಳದ ತೆರದು ನೀನೇ ಪರಬ್ರಹ್ಮ ಸ್ವರೂಪ ಇದ್ದೀಪ ಈ ದೇಹ ನೀನಲ್ಲ ಮನಸ್ಸು ನೀನಲ್ಲ ಇಂದ್ರಿಯಗಳು ನೀನ ಪ್ರಾಣ ನೀನಲ್ಲ ಯಾವೂ ನೀನಲ್ಲ ಅನ್ನೋದನ್ನು ಚೆಂದಾಗಿ ಅನುಭವಗಳ ಮುಖಾಂತರ ನೆರೆ ಕೇಳುವುದನ್ನು ಅದನ್ನು ಮನನ ಮಾಡ ನಾನು ಯಾರು ಇದೆಲ್ಲದೆಲ್ಲ ನಾನು ಇದನ್ನ ಸರಿಸಿ ಎಚ್ಚರಿಕೆ ಎಷ್ಟೊತ್ತು ಹೋಗ್ತದೆ ಕನಸಿನಾಗ ಎಷ್ಟೊತ್ತು ಹೋಗ್ತದೆ ನೀ ಹೆಚ್ಚಿದಾಗ ನೀ ಇದೆಯಲ್ಲ ನೀ ಹೆಂಗದಿಯಲ್ಲಿ ಹೆಣ್ಣದಿಯನ್ನು ಕಂಡಿದೀಯ ಎಚ್ಚರಿಕೆಯಾಗ ಈ ಶರೀರ ನೋಡಿ ನಾನು ಅದಂತೆ ಕನಸಿನಾಗ ಏನೇನೋ ಶರೀರ ನೋಡಿ ನಾನು ಅಂತೆ ಎಚ್ಚರಿಕೆಯ ಶರೀರ ಕನಸಿನ ಶರೀರ ಎಲ್ಲೋ ಅಡಿಗಿದಾಗ ನೀ ಯಾರು ಯಾವ ಶರೀರನು ನೀನಲ್ಲ ಯಾವ ಹೆಸರನು ನೀನಲ್ಲ ಎಲ್ಲ ಶರೀರಕ್ಕೆ ಆಯಾ ಹೆಸರುಗಳು ಬೇರೆ ಬೇರೆ ಅದ್ರ ಅಭಿಮಾನ ನಿನಗೆ ಆಗ್ತದೆ ನಿನಗೆ ಹೆಸರಿಟ್ಟಾರ ಶರೀರಕ್ಕೆ ಇಟ್ಟಾರ ನಿನಗೆ ಯಾವ ಹೆಸರಿಟ್ಟಾರ ಶರೀರಕ್ಕೆ ಇಟ್ಟಾರ ಶರೀರದ ಹೆಸರು ನಿನ್ನ ಹೆಸರು ನಿನಗೆ ಯಾವ ಹೆಸರನ್ನು ಇಲ್ಲ ಯಾವ ಹೆಸರಿನಿಂದ ಕೆಡ್ಲಿಕ್ಕೆ ಬರೋದಿಲ್ಲ ಗುರುತಿಸ್ಲಿಕ್ಕೆ ಗುರುತಿದ್ದಕ್ಕೆ ಹೆಸರು ಇರ್ತಾರೆ ಗುರುತಿಲ್ಲದಕ್ಕೆ ಹೆಸರು ಯಾವ್ದು ನನ್ನ ಹೆಸರು ನಾನೇ ಅದಕ್ಕೆ ನಾನುವೇ ನಮಃ ಅಂತ ನಾನು ಅಂಥವ ನಾನು ಇಂಥವ ಅಂತ ಕೂಡಿಸ್ಕೊಂಡೆ ಅಂದ್ರೆ ಹೋಯ್ತು ನೋಡು ಅಹಂಕಾರ ಬಂತು ಮತ್ತೆ ನಾನು ಹೆಣ್ಣು ನಾನು ಗಂಡು ನನ್ನ ಹೆಸರು ಇಂಥದ್ದು ಅಹಂಕಾರ ಈ ಸಂಬಂಧ ತಪ್ಪಿಸ್ಕೊಳ್ಳಿ ನಾನಲ್ಲದ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡು ಹೋಗ್ತೇನೆ ನಾನು ನನ್ನದು ಅನ್ನೋದೆಲ್ಲ ಬಿಡು ಯಾವುದೂ ನಾನು ನನ್ನದು ಅಲ್ಲ ವಿಷಯ ಭೋಗಗಳನ್ನು ಪಡಿಬೇಕನ್ನೋ ಇಚ್ಛಾ ಇಟ್ಕೊಂಡೆ ಗುರುಸೇವೆ ಮಾಡಿದ್ರೆ ಅದು ಗುರುಸೇವನಾಗಿ ಏನಾದ್ರು ಹೊಂದಬೇಕು ಅದು ಇಚ್ಛಾ ಇಟ್ಕೊಂಡು ಮಾಡ್ಬೇಕು ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು ಯಾವ್ದು ಏನೋ ಅಲ್ಲೇ ಗುರುವೇ ಜಗವೆಂಬುದು ಈ ಜಗತ್ತಿನಲ್ಲಿ ನನಗೇನೋ ಬೇಡಪ್ಪ ಏನಾರ ಅದನ್ನ ಪಡ್ಕೊಂಡೆ ಅಂದ್ರೆ ಅದು ದುಃಖದ ಅದ್ರ ಕೂಡ ಈ ತಿಳುವಳಿಕೆ ನಮಗಿಲ್ಲ ಆದ್ರೂ ಅದನ್ನ ಬಿಡ್ತೀವಿ ಗೊತ್ತಿಲ್ಲದಕ್ಕೆ ಅಜ್ಞಾನಿ ಜೀವ ಅದನ್ನ ಬಿಡ್ತಾನೆ ಅದನ್ನ ಕೊಡೋದೇವ್ರು ನನಗೆ ಇದನ್ನ ಕೊಡೋದು ಅದ್ರ ಸುತ್ತ ಎಷ್ಟು ದುಃಖಗಳು ಕೂಡ ದುಃಖದಿಂದ ತುಂಬಿದ ಇದೆಲ್ಲ ವಿಷಯದ ಸಂಪರ್ಕ ಹೋಗು ವ್ಯವಹಾರ ಸುತ್ತ ಎಷ್ಟು ದುಃಖಗಳದಾವ ಎಷ್ಟು ಸಂಕಟ ಪಡ್ಬೇಕ್ರಿ ನೀನು ಮಾಡೋದು ಆದ್ರೂ ಅದನ್ನ ಕೊಡಂತಾರ ಅದ್ರ ಮತ್ತು ಸಂಕಟದಾಗ ಬಿದ್ದು ಹೊಡ್ಯಾಡೋದು ಎಂದೂ ಮಾಡಕ್ ಹೋಗ್ಬಿಡೋದು ಏನ್ ವಿಷಯಗಳ ಅಪೇಕ್ಷೆಯನ್ನ ಎಂದೂ ಮಾಡಕ್ ಹೋಗ್ಬೇಡ
ಮನುಷ್ಯ ರೂಪೇನ ಮೃಗಶ್ಚರಂತಿ ಅಂತ ಮಾನವ ರೂಪದ ಪಶುಗಳಾಗಿ ಅಜ್ಞಾನಿಗಳು ಜ್ಞಾನದ ತುಡುಕೊಂಡಿದ್ದವರಿಲ್ಲ ಮಾನವ ರೂಪದ ಪಶುಗಳು ದ್ವಿಪಾದ ಪಶುವ ಮನುಷ್ಯ ರೂಪೇನ ಮೃಗಶ್ಚರಂತಿ ಅಂತ ಎರಡು ಕಾಲಿನ ದನನ ಇರುತ್ತದೆ ಸತ್ಸಂಗದಾಗ ತೊಡಗಿದ್ರೆ ನಿನಗೆ ಸದ್ವಿಚಾರಗಳು ಸಿಗ್ತಾವ ಉಳಿದ ಯಾವುದೇ ಸ್ಥಳದಾಗೂ ನಿನಗೆ ಈ ವಿಚಾರಗಳು ಸಿಗುತ್ತೆ ಸದ್ವಿಚಾರಗಳ ದೊರಿಬೇಕಂದ್ರೆ ಸತ್ಶಾಸ್ತ್ರ ಶ್ರವಣ ಸತ್ವಸ್ತು ಯಾವಾಗಲೂ ಇದ್ದಂಥ ವಸ್ತುವಿನ ತಿಳುವಳಿಕೆ ಸತ್ ಅಂತ ಸತ್ಪುರುಷರ ಸಂಘದಲ್ಲಿಯ ನಿರ್ಭಯತೆಯು ಯಾವುದರಲ್ಲಿಯೂ ಸಿಗಲಾರದು ಯಾವುದೂ ಹೆದರಿಕೆ ಇರಬಾರ್ದು ಆರಾಮ ಇರ್ಬೇಕನ್ನೋ ಅಂತವ್ರ ಸಂಘ ಮಾಡು ಸತ್ಪುರುಷರ ಸಂಘ ಮಾಡು ನಿರ್ಭಯದಿಂದ ಇರ್ತೀನಿ ಆ ಸಂಘದೊಳಗಿದ್ದ ಅವ್ರು ಹೇಳಿದಂತ ವಿಚಾರದ ಸಂಘ ಬರೀ ಶರೀರ ಸಂಘದಾಗಿದ್ರಾಗಲ್ಲ ಅಂತ ಅವ್ರು ಹೇಳಿದ ವಿಚಾರದ ಸಂಘದಾಗಿದ್ರು ಯಾವುದು ಹೆದರಿಕೆ ಇರಬಾರ್ದು ಆರಾಮ ಇರ್ಬೇಕನ್ನೋ ಇಂಥ ಸತ್ಸಂಗನ ನಾವು ಮಾಡ್ತೀವಿ ದುಡ್ಡು ಬಹಳ ಇದ್ದವ್ರಿಗೆ ದೊಡ್ಡವರು ಅಂತ ಸಾಮಾನ್ಯವಾಗಿ ನಾವು ತಿಳ್ಕೊಂಡಿದ್ದೀವಿ ಹೌದು ನಾವು ದೊಡ್ಡವರು ದೊಡ್ಡನ ಹೋದಿಲ್ಲ ದುಡ್ಡು ಇದ್ದವ ದೊಡ್ಡವ ದುಡ್ಡೇ ದೊಡ್ಡಪ್ಪ ಅಂತಿರ್ತಾರೆ ಯಾಕ್ರಿ ಅವ ದೊಡ್ಡವ ಅಲ್ಲ ಈ ತಿಳುವಳಿಕೆ ಏನದ ಅದರ ಅಪ್ಪ ಹೌದಿಲ್ಲ ವಿದ್ಯೆ ಅದರ ಅಪ್ಪ ವಿದ್ಯೆ ಅಂದ್ರೆ ಬ್ರಹ್ಮ ವಿದ್ಯೆ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರ ಅಪ್ಪ ಈ ಬ್ರಹ್ಮ ವಿದ್ಯೆ ಏನದ ಜ್ಞಾನ ಅದರ ಅಪ್ಪ ಈ ವಿದ್ಯೆಯಲ್ಲೆಲ್ಲ ಎರಡು ದುಡ್ಡು ತಗೊಂಡು ಏನ್ ಅದು ಬ್ರಹ್ಮ ವಿದ್ಯೆ ಉಳ್ಳವನಲ್ಲಿ ಎಲ್ಲ ನಮೂನೆಯ ಸಂಕಟಗಳು ನಿವಾರಣೆ ಆಗುತ್ತೆ ಈ ವಿದ್ಯೆ ಇದ್ರೆ ಎಲ್ಲ ತರದ ಸಂಕಟ ಬರೀ ದುಡ್ಡು ಇದ್ರೆ ದುಡ್ಡು ಅದೇ ಸಿಗ್ಬೋದು ಅದು ವ್ಯವಹಾರಿಕ ಕಷ್ಟ ಸಮಾಧಾನ ಶಾಂತಿ ಹೊಂದಬೇಕಾದ್ರೆ ತಿಳುವಳಿಕೆ ಬೇಕು ನೀವು ದುಡ್ಡು ಕೊಟ್ಟರೆ ಬರ್ತದಿಲ್ಲ ಅದು ಜ್ಞಾನ ಏನೆಲ್ಲ ಕೊಂಡ್ಕೊಳ್ಬಹುದು ಜಗತ್ತಿನಾಗ ಅದಾರ ಸಾಮರ್ಥ್ಯ ಏನ್ ಬೇಕಾದ್ರೂ ರೊಕ್ಕ ಕೊಟ್ಟರೆ ಸಿಗ್ತದೆ ಆದ್ರೆ ಜ್ಞಾನ ಸಂಪತ್ತು ಏನಾದ್ರು ಸಿಗ್ತದೆ ಲಕ್ಷ ಸರೋದ್ರ ಸಿಗೋದಿಲ್ಲ ಲಕ್ಷ ಕೊಟ್ರೆ ಸಿಗ್ತದೆ ಅದು ಅದ್ರ ಕಡೆ ಮನಸ್ಸು ಕೊಡ್ಬೇಕು ಅಂದ್ರೆ ಸಿಗ್ತದೆ ಹಿಂದಿನ ಜನ್ಮದ ವ್ಯವಹಾರದ ನೆನಪು ಈ ಜನ್ಮದಾಗ ಅದಾವನ ಇರುದಿಲ್ಲ ಅದರಂತೆ ಮುಂದೆ ಹಿಂಗ ಆಗ್ಬೇಕು ಹಿಂದ ಆಗ್ಬೇಕು ಅನ್ನೋದು ಅದು ಜ್ಞಾನಿಗಳಿಗೆ ನೆನಪಾಗ್ತಾವ ಹಿಂದೆ ಏನಾಯ್ತು ಆಗ ಅಜ್ಞಾನಿಗಳಿಗೆ ಎಲ್ಲಿ ಉಳಿತು ನೆನಪಾಗುಲ್ಲ ಈಗ ಏನಾಕೈತಿ ಮುಂದೆ ಏನಾಕೈತಿ ಅದು ಸುಧಾ ವಿಕಾಲ ಜ್ಞಾನ ಇರ್ತದೆ ಜ್ಞಾನಿಗಳಿಗೆ ಸಾಮಾನ್ಯರಿಗೆ ಎಲ್ಲಿ ಬರುತ್ತೆ ಇಂದ್ರಿಯ ರೂಪಿ ಸೈನ್ಯಕ್ಕೆ ಚಿತ್ತವೇ ಸೇನಾಧಿಪತಿ ಚಿತ್ತವನ್ನು ಜಯಿಸಿದರೆ ಇಂದ್ರಿಯಗಳ ಜಯವು ತಾನಾಗಿಯೇ ಆಗುವುದು ಜಿತೇಂದ್ರಿಯ ಪುರುಷನಿಗೆ ಸತ್ಸಂಗದಿಂದಲೂ ಸತ್ಶಾಸ್ತ್ರದ ನಿರಂತರ ಅಭ್ಯಾಸದಿಂದಲೂ ಬ್ರಹ್ಮ ಸ್ವರೂಪ ಅನುಭವಕ್ಕೆ ಬರುವುದು
ಹೌದು, ಎಲ್ಲಾ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಮಾಡ್ಕೊಂಡವ ಈ ಅಭ್ಯಾಸ ತೊಡಗಿರೋ ಅದಕ್ಕೆ. ಮತ್ತೆ ಇಂದ್ರಿಯಗಳು ಸಿಕ್ಕಂಗೆ ಹರಿಬಿಟ್ಟು ನಾವು ಇದರ ಅಭ್ಯಾಸ ಸಾಧ್ಯನೇ ಇಲ್ಲ. ಯಾವ ಪುರುಷನು ಪ್ರಾರಬ್ಧಕ್ಕನುಸಾರವಾಗಿ ದೊರೆತದ್ದರಲ್ಲಿಯೇ ಸಂತುಷ್ಟನಾಗಿ ಕಾಮ ಸಂಕಲ್ಪ ವರ್ಜಿತನಾಗಿರುವನು ಅವನು ಜೀವನ್ಮುಕ್ತನು. ಎದ್ರ ಬಗ್ಗೆ ಅವಾಗ ಆಸಕ್ತಿ ಇಲ್ಲ, ಇದ್ದದ್ರಾಗೆ ತೃಪ್ತಿ ಹೊಂದ್ಕೊಂಡಿರ್ತಾನೆ. ತೃಪ್ತಿ ಮಾತ್ರ ನನ್ನಲ್ಲಿ ಐತೆ ಅಂತ ತಿಳ್ಕೊಂಡು ಆ ಅಭ್ಯಾಸ ಆಗಿರ್ತಾನೆ. ಅದು ಇರುವಲ್ದು, ಸೌಕಾರಿ ಬರುವಲ್ದು, ಬಡತನ ಬರುವಲ್ದು, ಅದ್ರ ಬಗ್ಗೆ ಅವ ಅಪೇಕ್ಷೆ ಮಾಡಕ್ ಏನ್ ಯಾವ ಮುಹೂರ್ತಕ್ಕೆ ರಾಗ ಹೋಯಿತು ಆಗ ಸನ್ಯಾಸಿ ಆಗಿಯೇ ಬಿಟ್ಟು. ಏನ್ ರಾಗಂದ ಪ್ರೀತಿ ಯಾವಾಗ ಈ ಜಗತ್ತಿನ ವಸ್ತುಗಳ ಮೇಗಿನ ಪ್ರೀತಿ ಹೊಕ್ಕೈತಿ ನೋಡ ಅವಾಗ ಸನ್ಯಾಸಿ. ಏನ್ ಸುಮ್ಮ ಕೂಡಲಿ ಸುಮ್ಮ ಕೂಡ ಜಗತ್ತಿನ ವಸ್ತುಗಳ ಮೇಗಿನ ಪ್ರೀತಿ ಯಾವಾಗ ಹೋಗ್ತೈತಿ, ಯಾವಾಗ ನೀನು ಸುಖಿ ಹಾಕಿ. ಎಲ್ಲಿ ಮಠ ನಿನಗೆ ಅದ್ರ ಮ್ಯಾಗ ಪ್ರೀತಿ ಐತಿ ಅಲ್ಲಿ ಮಠ ನಿನಗೆ ದುಃಖ. ಆಶೆ ದುಃಖಕ್ಕೆ ಕಾರಣ. ಆಶೆ ಹೋತು ಅಂದ್ರೆ ನೀ ಎಲ್ಲ ಮಾಡಿದ. ಆಶೆ ಕಳ್ಕೊಂಡೆ ಅಂದ್ರೆ ಅವನಿಂದ ಎಲ್ಲವೂ ನೆರವೇರಲ್ಪಟ್ಟಿದೆ, ಅವನಿಂದ ಎಲ್ಲ ವಿಧಿವಿಧಾನಗಳು ಮಾಡಲ್ಪಟ್ಟವು. ಆಶೆ ಕಳ್ಕೊಳ್ಳಿಲ್ಲ ಅಂದ್ರೆ ಏನು ಓದಿರ ಏನಾಗುತ್ತೆ, ಏನ್ ಕೇಳಿರ ಏನು ವ್ಯರ್ಥ. ನಮ್ಗೆ ನಮಸ್ಕಾರ ಅಂದ್ರೆ ಆಶಯ ಯಾವ ಕಳ್ಕೊಂತ ನಾವು ನಮಸ್ಕಾರ, ನಾವು ಪೂಜ್ಯಕ್ಕ ಏನ್ ವೀತರಾಗಾಯ ನಮಃ. ಯಾವುದರ ಬಗ್ಗೆ ಪ್ರೀತಿ ಇಲ್ಲ, ಜಗತ್ತಿನ ಯಾವ ವಸ್ತುಗಳ ಬಗ್ಗೆ ಆಸಕ್ತಿಯನ್ನು ತೆಗೆದಾಕ ಅವ ಪೂಜ್ಯ. ಏನ್ ಸಮತಾಭಾವದಿಂದ ಶತ್ರುಗಳು ಮಿತ್ರರಾಗುವರು. ಸಮತಾಯುಕ್ತ ಮನುಷ್ಯನಲ್ಲಿ ಎಂದೂ ಚಿಂತೆಗಳು ಉದಯಿಸುವುದಿಲ್ಲ. ಎಲ್ಲರಲ್ಲಿ ಸಮತ್ವ ಸ್ಥಿತಿ, ಅವನು ಭೇದ ಅನ್ನೋದಿಲ್ಲ ಇಲ್ರಿ. ಯಾಕೆ ಸಮವಾದ ಇರುವಿನ ಕಡೆ ಅವನ ಲಕ್ಷ್ಯ ಇರ್ತೈತಿ, ಅದ್ರ ಕಡೆ ಲಕ್ಷ್ಯ ಯಾವಾಗ ಅವಾಗ ಸಮಾಧಾನ ಶಾಂತಿ ಇರ್ತೈತಿ. ಯಾವಾಗ ಯಾಕೆ ಚಿಂತೆ ಇರ್ತೈತಿ, ವಿಷ್ಣುನ ಕಡೆ ಲಕ್ಷ್ಯ ಕೊಡ ಚಿಂತೆ ವ್ಯಸನ ಆಚಾರ. ಏನ್ ಸಮತ್ವ ಕಡೆ ಲಕ್ಷ್ಯ ಕೊಡೋದಕ್ಕನ ಯೋಗ ಅಂದಾರ. ಸಮತ್ವಂ ಯೋಗ ಉಚ್ಯತೆ. ಯೋಗ ಮಾಡು ಅಂದ್ರೆ ಸಮವಾದದ್ದು ಯಾವ್ದು ಅದ್ರ ಕಡೆ ಲಕ್ಷ್ಯ ಕೊಡೋದು ಯೋಗ. ಏನ್ ಸಮತಾ ಭಾವದಿಂದ ಶತ್ರುಗಳು ಮಿತ್ರರಾಗುವ. ನೀವು ನಿಮ್ಮ ಹಿಂದಿನ ಎಷ್ಟೋ ತಲೆಮಾರುಗಳಿಂದ ಬಂದಿರುತ್ತೀರಿ. ಎದುರಾಗ ಬಂದಿರಿ, ಈ ವಿಷಯದಿಂದ ಸುಖ ಹೊಂದಬೇಕಂತ ತಿಳ್ಕೊಂಡು ಅದನ್ನು ಬೆನ್ನ ಹಚ್ಚೆ ಬಂದಿ. ಏನಾಗೈತೆ ನೋಡ್ಕೊರಿ, ಇಲ್ಲಿ ತನ ಮಾಡ್ಕೊಂತ ಬಂದಿರೋದ್ರ ಬೆನ್ನ ಹಚ್ಚೆ ಅದು ಏನ್ ಕೊಟ್ಟ ನಿಮ್ಗೆ? ಅದರಿಂದ ಸುಖ ಹೊಂದಬೇಕಂತ ತಿಳ್ಕೊಂಡು ಅದರ ಸಂಬಂಧನ ಎಲ್ಲ ಯಾಕೆ ಕೊಡ್ಕೊಂಡು ಅದನ್ನ ಮಾಡಬೇಕು. ಆದ್ರೆ ಇದ್ರ ಮಾಡಿ ಯಾರು ಸುಖಿಗಳಾಗಿದೆ? ಯಾರೂ ಆಗಿಲ್ಲ. ಆದ್ರೂ ಮಕ್ಕಳು ಮರಿ ಮೊಮ್ಮಕ್ಕಳ ಸಲುವಾಗಿ ಇವನ್ನೆಲ್ಲ ವ್ಯವಸ್ಥೆ ಮಾಡಾಕತ್ತೀನಿ. ಹಾಕ ಕಣ್ಣಿ ಎಲ್ಲ ಸಾಧನ ಸೌಕರ್ಯಗಳನ್ನೆಲ್ಲ ಜೋಪಾನ ಮಾಡಿ ಅವ್ರಿಗೆ ಬೇಕಲ್ಪ ಇದು. ಏನಿರೋದು ಹುಚ್ಚತನ, ಅವ್ರಿಗೆ ಬೇಕಾದ್ರೆ ಮಾಡ್ಕೊತಾರೆ, ನಿನ್ಗೆ ಅದಕ್ಕೆ ಬೇಕಪ್ಪ ಅವ್ರಿಗೆ ಮಾಡೋದು. ಅನುಕೂಲ ಮಾಡಿ ಕೊಡೋದು ಚಲೋ ಮಾಡಿ ನೋಡಿ. ಅನುಕೂಲ ಅವ್ರಿಗೆ ನಿನಗೆ ಅನುಕೂಲ ಮಾಡಿ ನೀವು ಬಂದಿದ್ದೇನೆ ಸುಖ. ಏನ್ ಅನುಕೂಲ ಮಾಡಿದ್ರು ಸುಖ ಶಾಂತಿ ಇಲ್ಲ. ಇದೆಲ್ಲ ಮಾಡ್ಕೊಂಡು ಬಂದಿರ್ತಾರೆ ಬಿಡೋದು ಅಂತ ತಿಳ್ಕೊಂಡು ಯಾಕೆ ತಿರುಗಿ ಕೆಡಿಸ್ಬೇಕು? ಯಾವ್ದ್ರ ಬಗ್ಗೆ ಯಾವ ಜವಾಬ್ದಾರಿ ತಗೋಬೇಕು?
ಎಲ್ಲ ನಾನು ಮಾಡೇನ ತಿಳ್ಕೊಂಡು ಅನಾವಶ್ಯಕ ಜವಾಬ್ದಾರಿ ಸಮಾಧಾನ ಕೆಡಿಸ್ಬೋದು. ಅಲ್ಲಿ ಎಲ್ಲ ಜವಾಬ್ದಾರಿ ತಗೊಂಡ್ ಮಕ್ಕಳ ಜವಾಬ್ದಾರಿ ಮಾಡಿ ಅವನ್ನೆಲ್ಲ ಮದುವೆ ಮಾಡಿ ಮಕ್ಕಳೇ ನೋಡುದಿಲ್ಲ, ಚಾಕ್ರಿ ಬಾಳೆ ನೋಡುದಿಲ್ಲ. ಇಂದ ಮಂದಿ ಮುಂದೆ ಚಾಡ ಹೇಳ್ಕೊತಾರೆ ಜಾಸ್ತಿ. ನನ್ನ ಮಕ್ಳು ನೋಡು, ಖುಷಿ ನೋಡುವ, ಮಗ ನೋಡುವ, ನಾ ಎಷ್ಟು ನೋಡಿ ನಾವು ಎಲ್ಲಾರ್ದು ಐತಿ, ಪ್ರತಿಯೊಬ್ಬರು ಇದೆ. ಎಲ್ಲಾರ್ಗು ಬರ್ತೈತದ ಆ ಕಿರೀಡ ಎಲ್ಲಾರ್ಗಿ ಬರ್ತೈತಿ. ಎಲ್ಲಾರ್ಗಿ ಬಂದ ಕೂಡಲೇ ಮಂದಿ ಮುಂದೆ ಕರ್ ಹೇಳಕ್ ಚಾಲು ಮಾಡ್ಬೋದು. ಏನ್ರಿ ನೋಡುವ ಸರಿಯಾಗಿ ದಾದ ಮಾಡೋದು, ನಾ ಎಷ್ಟು ಇದನ್ನ ಆಸೆ ಇಟ್ಕೊಂಡಿನಿ, ಏನ್ ಮಾಡೋದು ಬಿಡ್ರಿ, ಅದರಿಂದ ನಿರಾಶೆ ಆಗೋದು. ತಮ್ಮ ಲೋಕದಾಗ ಅವ್ರು ಉಳ್ಕೊಂಡ್ಬಿಡ್ತಾರೆ. ಹೌದು, ಅಲ್ಲಿ ತಂದೆ ಎಲ್ಲಿ ತಾಯಿ ಏನ ತಿಳ್ಕೊಂಡಿದ್ದೀನಿ, ಅವು ಎಲ್ಲ ನೋಡ್ತಾವ. ಯಾರು ನೀನು ಪ್ರಾರಬ್ಧ ನೀನ್ ನೋಡು, ಏನ್ ನೀ ಯಾರನ್ನಾರ ಹಿಂದ್ ನೋಡಿದ್ರೆ ಅವ್ರು ನೋಡ್ತದ. ಅದು ನೀನ್ ಪ್ರಾರಬ್ಧ ಕರ್ಮ ಹಂಗೈತಿ. ನೀನಾದ್ರು ಜೋಪಾನ ಮಾಡಿದ್ರೆ ಅವ್ರು ಯಾರು ಜೋಪಾನ ಮಾಡಿದ್ರು, ಹಿಂದ್ ಮಾಡಿಲ್ಲ ನೀ ಅದಕ್ಕೆ ಮಾಡಿ. ಪುಣ್ಯಾರ ಬೇಕಂತ, ಪುಣ್ಯದ ಫಲ ಬೇಕಂತ ಪುಣ್ಯ ಮಾಡಕ್ ಹೋಗ್ಲಿ ಅಂದ್ರೆ ನೀ ಚಲೋದ್ ಮಾಡಿದ್ರೆ ಚಲೋದ್ ಇರ್ತಿತ್ತು, ಚಲೋದ್ ಮಾಡಿಲ್ಲ ಹಿಂಗ್ಯಾಕೆ ಆಯ್ತು ಮಾಡಿದಿಲ್ಲ. ಮಾಡಿದ ಕರ್ಮ ಉಣ್ಣಕ್ ಬಂದಿಲ್ಲ. ಅದ್ ಯಾರಿಗೂ ಹೊರತಲ್ಲ, ಪ್ರತಿಯೊಬ್ರು ಕರ್ಮದಿಂದ ಯಾರಿಗೂ ತಪ್ಪಿಸ್ಕೊಳಕ್ಕಾಗುದಿಲ್ಲ. ಕರ್ಮದಿಂದ ಏನ್ ಮಾಡಕ್ಕಾಗುದಿಲ್ಲ. ಅದ್ರ ಹನಿ ಬರ್ದಾಗ ಇರುತ್ತೆ. ಮನೆಗೆ ಹೋಗಿ ಸಾಕಟ್ಟು ಇರ್ತೈತಿ, ಎಲ್ಲ ಯಾಕೆ ಬೆಳೆಸಿಟ್ಟಿರ್ತೈತಿ. ಮಕ್ಕಳು ಮರಿ ಹೊರಗೆ ಆಗ್ತವೆ, ಅದ್ರ ಹನಿ ಬರ್ದಾಗ ಹಿಂಗೆ ಮುನ್ಗೊಡುದಿಲ್ಲ. ಅದು ನೀ ಗಳಿಸಿದ್ದಿದ್ದ ನಿನಗೆ ಉಣ್ಕೊಡ್ಲಂಗ ತಿರ್ಕೊಂತ ಹೋಗು. ಪಳೆದ ಉಪವಾಸ ಬಿದ್ದು ಸಾಯಿಸ್ಬೋದು. ನೋಡ್ಕೊಂತ ಬರ್ತೀನಿ ಹಿಂದಿನ ಜನ್ಮಾಂತರ ಏನೇನಾಗ್ತದ. ಜ್ಞಾನ ಮಾಡ್ಕೊಂಡಿದ್ದಂದ್ರೆ ಯಾಕ್ರಿ ಇದ್ರ ಗೋಡಿ ಸ್ವರೂಪ ಜ್ಞಾನ ಮಾಡ್ಕೊಂಡ ಅದ್ರ ಬಡಿಯನ್ನು ಕೈ ಬಿಡ್ತಿದ್ದಲ್ಲ, ಜಗತ್ತಿನ ಬಡಿಯನ್ನು ಕೈ ಬಿಡ್ತಿ. ಮಹಾತ್ಮರ ಹೆಸರಿನ ಮ್ಯಾಗ ಸಂಪ್ರದಾಯ ಅಂತ ತಿಳ್ಕೊಟ್ಟೆ ಏನ್ ಮಾಡಾಕ್ತಿ, ವಿಷಯ ಸಂಗ್ರಹ ಮಾಡ್ಕೊಂಡು ಚೈನಿ ಹೊಡ್ಯಾಕ್ತಿರಿಲ್ಲ. ಆಡಂಬರನ ನಡೆದದ್ದು ಎಲ್ಲ ಮಠಮಾನ್ಯಗಳಲ್ಲಿ ಸುಧಾ ಈಗ. ಸಮಾಧಿ ಒಂದು ಸಂಪ್ರದಾಯ ಯಾವ ಮಠಮಾನ್ಯಗಳಲ್ಲಿ ನಡೆದತ್ತೆ? ಎಲ್ಲಿ ಆದ್ರೂ ಬರೀ ವಿಶೇಷ ಇವೆಲ್ಲ ಹೊರಗಿನ ಪೂಜೆ ಪುನಸ್ಕಾರ ಮಾಡೋದು, ಅಭಿಷೇಕ ಮಾಡೋದು, ಇದೇ ಒಂದು ದೊಡ್ಡದು ಇದಾಗ್ಬಿಡೋದು. ಸರಿ, ಮೇಲಿಂದ ಮೇಲೆ ದರ್ಪಣವನ್ನು ಒರೆಸಿದರೆ ಅದು ಸ್ವಚ್ಛವಾಗುವಂತೆ ಆತ್ಮವಿಚಾರದಿಂದ ಬುದ್ಧಿಯ ಮಾಲಿನ್ಯವನ್ನು ಮೇಲಿಂದ ಮೇಲೆ ತಕ್ಕೊಂತ ಇರ್ಬೇಕು. ಹೊಳೆ ಅನ್ನುವಂಥದ್ದು ಇದು ಬರ್ತದೆ. ಕಸಬರಿಗೆ ಶ್ರವಣ ಅನ್ನುವಂಥ ಕಸಬರಿಗೆ ಹಚ್ಚಬೇಕಿರುತ್ತೆ. ಮೇಲೆ ಹೊಡ್ಕೊಂತ ಇದ್ರೆ ಸ್ವಚ್ಛ ಇರ್ತೈತಿ. ಕರಡಿ ಸ್ವಚ್ಛ ಆದಾಗ ಮುಖ ಕಾಣುತ್ತೆ. ಕರಡಿ ಮಲ್ಲಿನ ಅಂದ್ರೆ ಎಲ್ಲಿ ಕಾಣ್ಬೇಕು? ಹಂಗ ಅಂತ ಕಾಣ ಸ್ವಚ್ಛ ಎಲ್ಲಿ ಮಠ ಇರ್ತೈತಿ, ಎಲ್ಲಿ ಮಠ ನಿಂತಿದ್ದ ಅನುಭವ. ಅಂತ ಕಣ್ ಸ್ವಚ್ಛ ಆಗದ ಹೊತ್ತ ಅನುಭವ ಬರುದನೇ ಇಲ್ಲ. ಏನ್ ನಿಜವಾದ ಸುಖದ ಅನುಭವ. ಅದಕ್ಕೆ ಸ್ವಚ್ಛ ಮಾಡ್ಕೋಬೇಕಂದ್ರೆ ಈಗ ವಿಚಾರ ಎಲ್ಲಿ ಸಿಗ್ತದೆ? ಶ್ರವಣ, ಆ ಮಹಾತ್ಮರೇ ಹೇಳಿದಂತಹ ವಿಚಾರಗಳು ಸಂಘದಂತಹ ಸತ್ಸಂಗದೊಳಗೆ ಸಿಗ್ತಾವೆ. ಮೇಲೆ 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 ಕೇಳುವುದು ಮಾಡೋದ್ರಿಂದ ಮನುಷ್ಯನಲ್ಲಿ ಕಲ್ಸ ಮೇಲೆ ಎಲ್ಲ ಕಡಿಮೆ ಹೋಗೋದು. ಇದಕ್ಕೆ ನಿತ್ಯ ಕರ್ಮ ಅಂತ. ಇದನ್ನ ಬಿಟ್ಟು ಬಿಡದೆ ನಾವು ಮಾಡ್ಬೇಕು. ಹಿಂಗದೇ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನವಾಗುವುದು. ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಇದು ನಿತ್ಯ ಅಧ್ಯಾತ್ಮದ ಶ್ರವಣದಿಂದ ವಿಷಯದ ಆಸಕ್ತಿ ಕಡಿಮೆ ಆಕತಿ, ಮನಸ್ಸು ಸ್ವಚ್ಛ ಆಕತಿ. ಮನಸ್ಸು ಸ್ವಚ್ಛ ಆದಾಗ ನಿಮ್ಗೆ ಆನಂದದ ಅನುಭವ ಮಾಡ್ಕೊಂಡಿದ್ದಾರೆ. ಇದರಿಂದ ಇದು ನಿತ್ಯ ಶ್ರವಣ ಮಾಡೋದ್ರಿಂದ ಎಷ್ಟೊಂದು ಲಾಭ. ಅದಕ್ಕೆ ಅದನ್ನ ತಪ್ಪಿಸ್ಕೋಬೇಡ್ರಿ. ಆ ಶ್ರವಣಕಾರಕ್ಕೆ ಒಂದು 5 ಸೆಕೆಂಡರೇ ಮನಸ್ಸು ಆನಂದದ ಭಾವ ಹೋಗ್ಬೇಕು. ಇಷ್ಟರ ನಿನ್ ಸಮಾಧಿ ಅನುಭವ ಬರ್ತದೆ. ಸಮಾಧಿ ಸುಖದ ಅನುಭವ ನಿನ್ನೊಳಗೆ ಅನಿಸ್ತದೆ.